Hello friends, welcome back to Study Rider. Today in this lecture, I am going to teach you the concept of autocorrelation or serial correlation. Regression model ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳಲ್ಲಿ ಇದು ಕೂಡ ಒಂದಾಗಿರ್ತದೆ. ಈಗಾಗಲೇ ನನ್ನ ಕ್ಲಾಸಲ್ಲಿ ಮಲ್ಟಿಕೋಲಿನಿಯಾರಿಟಿ ಹಾಗೂ ಹೆಡ್ರೋಸೆಡಾಸ್ಟಿಸಿಟಿ ಇವೆರಡು ರಿಗ್ರೆಷನ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು, ಅವುಗಳ ಬಗ್ಗೆ ಇನ್ ಡೀಟೇಲ್ ವಿಡಿಯೋಗಳು ಈಗಾಗಲೇ ಅವೈಲೇಬಲ್ ಇದಾವೆ. ಪ್ಲೇ ಲಿಸ್ಟ್ನಲ್ಲಿ ಒಂದ್ಸತ ಹೋಗಿ ಚೆಕ್ ಮಾಡಿರಿ. ಹಾಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ಆಟೋಕೋರಿಲೇಷನ್, ಮೀನಿಂಗ್, ನೇಚರ್, ಕಾಸಸ್, ಕಾನ್ಸಿಕ್ವೆನ್ಸಸ್, ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ಗಳನ್ನು ನೋಡೋಣಂತ. ಭಾಳ ಸಿಂಪಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮೊದಲಾಗಿ ಮೀನಿಂಗ್ ಆಫ್ ಆಟೋಕೋರಿಲೇಷನ್ ಆರ್ ಸೀರಿಯಲ್ ಕೋರಿಲೇಷನ್. ಇಟ್ ಈಸ್ ಅ ಸಿಚುವೇಶನ್. ಯಾವುದರಲ್ಲಿ ಬರ್ತಕ್ಕಂಥ ಸಿಚುವೇಶನ್ ಅಂತಂದರೆ ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಸಿಚುವೇಶನ್. ಇಟ್ ಈಸ್ ಅ ಸಿಚುವೇಶನ್ ಇನ್ ವಿಚ್ ಎರರ್ ಟರ್ಮ್ ಆಫ್ ಅ ಒನ್ ಟೈಮ್ ಪೀರಿಯಡ್ ಈಸ್ ಕೋರಿಲೇಟೆಡ್ ವಿತ್ ಎರರ್ ಟರ್ಮ್ ಆಫ್ ಅನದರ್ ಟೈಮ್ ಪೀರಿಯಡ್. ಒಂದು ಟೈಮ್ ಪೀರಿಯಡಲ್ಲಿ ಇರ್ತಕ್ಕಂಥ ಎರರ್ ಟರ್ಮು ಇನ್ನೊಂದು ಟೈಮ್ ಪೀರಿಯಡ್ ಎರರ್ ಟರ್ಮ್ ಮೇಲೆ ಏನು ಮಾಡ್ತಾವೆ, ಇಲ್ಲಿ ಕೋರಿಲೇಟೆಡ್ ಆಗಿರ್ತವೆ. ಸೊ ಈ ಕೋರಿಲೇಟೆಡ್ ಆಗಿರ್ತಕ್ಕಂಥ ವಿಷಯನ ಏನಾಗಿರ್ತತಿ, ರಿಗ್ರೆಷನ್ನಲ್ಲಿ ಒಂದು ಪ್ರಾಬ್ಲಮ್ ಆಗಿರ್ತದೆ. ಅಂತಂದರೆ ಕೋವೇರಿಯನ್ಸ್ ಆಫ್ ಯು ಐ ಆ್ಯಂಡ್ ಯು ಟಿ ಈಕ್ವಲ್ಸ್ ಟು 0 ನಾಟ್ ಈಕ್ವಲ್ಸ್ ಟು 0 ಅಂತಂತಂದರೆ ಅದು ಆಟೋ ಕೋರಿಲೇಷನ್ ಆಗಿರ್ತದೆ. ಅಂದರೆ ಯು ಐ ಮತ್ತು ಯು ಟಿ ಅನ್ನುವಂಥವು ಎರಡು ರಿಗ್ರೆಷನ್ ಮಾಡೆಲ್. ಅಂತಂದರೆ ಈಗ ನೋಡಿರಿ, ರಿಗ್ರೆಷನ್ ಮಾಡೆಲ್ ಹಾಕ್ತೀವಿ ನಾವು. y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1x ಪ್ಲಸ್ ಯು ಐ ಅಂತ ಹಾಕ್ತೀವಿ. ಯು ಐ ಇದೇನು 2020 ಅಂತ ತಿಳ್ಕೊಡ್ರಿ. 2020. ಈಗ 2021 ಮಾಡೆಲ್ ಹಾಕೋಣ. y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1x ಟಿ ಪ್ಲಸ್ ಯು ಟಿ. ಇದು 2021. ಸೊ ಈ ಯು ಐ ಮತ್ತು ಯು ಟಿ ನಡುವೆ ಕೋರಿಲೇಷನ್ ಐತಿ ಅಂತ ಹೇಳ್ತಾರೆ. ಈ ಕೋರಿಲೇಷನ್ ಇತ್ತಂತಂದ್ರೆ ಏನಾಗ್ತದೆ, ನಾವು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಈ ಇಂಡಿಪೆಂಡೆಂಟ್ ವೇರಿಯಬಲ್ದ ಇಂಪ್ಯಾಕ್ಟನ್ನು ಎಫಿಷಿಯೆಂಟ್ಲಿ ಫೈಂಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಯು ಐ ಯು ಟಿ ಇವೇನು ಎರರ್ ಟರ್ಮ್ ಆಫ್ ಒನ್ ಪೀರಿಯಡ್, ಎರರ್ ಟರ್ಮ್ ಆಫ್ ಅನದರ್ ಪೀರಿಯಡ್, ಇವೆರಡರ ನಡುವೆ ಕೋರಿಲೇಷನ್ ಏನು, ಕೋರಿಲೇಷನ್ ಈಸ್ ಈಕ್ವಲ್ ಟು 0 ಇತ್ತಂತಂದ್ರೆ ಕೋರಿಲೇಷನ್ ಇಲ್ಲ ಅಂತ ಅರ್ಥ. ನಾಟ್ ಈಕ್ವಲ್ಸ್ ಟು 0 ಇತ್ತಂತಂದ್ರೆ ಅಲ್ಲಿ ಕೋರಿಲೇಷನ್, ಯಾವುದ್ರದ್ದು ಆಟೋ ಕೋರಿಲೇಷನ್ ಐತಿ ಅಂತ ಅರ್ಥ. ನಾವೊಂದು ಎಕ್ಸಾಂಪಲ್ ಹೇಳುವಾಗ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು, ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಫ್ಲೋರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು 2 ಫ್ಲೋರಿನ ಮನಿ ಐತೆ ಅಂತಂತಂದ್ರೆ 2 ಫ್ಲೋರಿನ ಮನಿ ಅದ, ಹೌದಾ. ಇದ್ರಾಗ ಇದು y ಆಗಿರಲಿ, ಇದು x ಆಗಿರಲಿ, ಇದು ಎರರ್ ಟರ್ಮ್ ಆಗಿರಲಿ, ಹೌದಾ. ಇದು ಐ ಆಗಿರಲಿ, ಇದು ಟಿ ಆಗಿರಲಿ. ನೋಡಿರಿ, ಇಲ್ಲಿ ಇದೊಂದು ಫ್ಲೋರ್ನಲ್ಲಿ ಮನಿ, ಇದೊಂದು ಫ್ಲೋರ್ನಲ್ಲಿ ಮನಿ, ಇದಕ್ಕೆ ಯಾವುದೇ ರಿಲೇಷನ್ಶಿಪ್ ಇಲ್ಲ. ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್, ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್. ಇದನ್ನು ನೋಡಿದ್ಕೂರಿ ಗಂಡ ಹೆಂಡತಿ ಮನೆ ಕೆಲಸದವರು, ಗಂಡ ಹೆಂಡತಿ ಮನೆ ಕೆಲಸದವರು ಅಂತ ತಿಳ್ಕೊಂಡ್ರೆ, ಈಗ ಈ ಮತ್ತು ಮೇಲಿನ ಮನೆ ಮತ್ತು ಕೆಳಗಿನ ಮನೆ ಗಂಡ ಹೆಂಡತಿ ನಡುವೆ ಯಾವುದೇ ರಿಲೇಷನ್ಶಿಪ್ ಇಲ್ಲ, ಅವ್ರ ಫ್ರೆಂಡ್ಶಿಪ್ಪೂ ಇಲ್ಲ. ಬಟ್ ಇಲ್ಲಿ ಕೆಲಸ ಮಾಡೋ ಈ ಎರರ್ ಟರ್ಮು, ಇಲ್ಲಿ ಕೆಲಸ ಮಾಡೋ ಎರರ್ ಟರ್ಮ್ಗಳ ನಡುವೆ ಏನೈತಿ, ಒಂದು ಸಂಬಂಧ ಐತಿ, ರಿಲೇಷನ್ಶಿಪ್ ಐತಿ. ಅವರಿಬ್ಬರು ಫ್ರೆಂಡ್ಸು. ಇಲ್ಲಿ ಏನೇನು ವಿಷಯ ನಡೀತಲ್ಲ ಅವರು ಇವ್ರಿಗೆ ಬಂದು ಹೇಳ್ತಿದ್ರು, ಇಲ್ಲಿ ಏನೇನು ನಡೀತಲ್ಲ ಅವ್ರು ಇವ್ರಿಗೆ ಬಂದು ಹೇಳ್ತಿದ್ರು. ಹೀಗಾಗಿ ಏನಾಗಿಬಿಡ್ತು, ಇಲ್ಲಿ ಚೆನ್ನಾಗಿರೋ ರಿಲೇಷನ್ಶಿಪ್ ಇರಲಿಲ್ಲ, ಇಲ್ಲಿ ಚೆನ್ನಾಗಿರೋ ರಿಲೇಷನ್ಶಿಪ್ ಇತ್ತು. ಸೊ ಇದೇನಾಯಿತು, ಈ ಮೇಲಿನ ಮನೆ ಎರರ್ ಟರ್ಮು ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡೋದ್ರಿಂದ ಕೆಳಗಿನ ಮನೆ ರಿಲೇಷನ್ಶಿಪ್ಪನ್ನು ಕೂಡ ಕೆಟ್ಟೋಗ್ಬಿಡ್ತಾರೆ. ಗಂಡ ಹೆಂಡತಿ ನಡುವೆ ರಿಲೇಷನ್ಶಿಪ್ನ ಕೆಡಿಸಿಬಿಡ್ತಾರೆ ಇವ್ರು ಕೆಲಸ ಮಾಡೋರು. ಸೊ ಅದೇ ರೀತಿ ನಮ್ಮ ರಿಗ್ರೆಷನ್ ಮಾಡೆಲ್ನಲ್ಲೂ ಕೂಡ ಆಗ್ತದೆ. ಎರರ್ ಟರ್ಮ್ಗಳ ನಡುವೆ ರಿಲೇಷನ್ಶಿಪ್ ಇತ್ತಂತಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ದು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತಲ್ಲ ಅದನ್ನು ಫೈಂಡ್ ಮಾಡೋಕ್ಕೆ ಎಫಿಷಿಯೆಂಟ್ಲಿ ಆಗೋದಿಲ್ಲ. ಸೊ ಎರರ್ ಟರ್ಮ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಡಿಫ್ರೆಂಟ್ ಟೈಮ್ ಪೀರಿಯಡ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೋಡು, ನಾವು ರಿಗ್ರೆಷನ್ ಮಾಡೆಲ್ನಲ್ಲಿ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಂತ ಬರ್ತದೆ. ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಇದರದ್ದು ಅಜಂಪ್ಷನ್ಸ್ಗಳದ್ದು ಕ್ಲಾಸ್ ಮಾಡಿದ್ದೇನೆ. ಅಲ್ಲಿ ಒಂದು ಅಜಂಪ್ಷನ್ ಬರ್ತದೆ, ನೋ ಆಟೋ ಕೋರಿಲೇಷನ್ ಅಂತೆ. ನೋ ಆಟೋ ಕೋರಿಲೇಷನ್ ಅಂತ ಒಂದು ಅಸಂಪ್ಷನ್ ಬರ್ತದೆ. ಅವಾಗ ನಾವು ಏನು ತಗೋತೀವಿ, ಕೋವೇರಿಯನ್ಸ್ ಆಫ್ ಯು ಐ ಆ್ಯಂಡ್ ಯು ಟಿ ಈಕ್ವಲ್ಸ್ ಟು 0 ಐತಂತಂದ್ರೆ ನೋ ಆಟೋ ಕೋರಿಲೇಷನ್ ಅಂತ ಅರ್ಥದ. ಇದು ಎಲ್ಲಿ ಬರ್ತೈತಿ, ಅಸಂಪ್ಷನ್. ಎದ್ರೊಳಗೆ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಒಂದು ಅಸಂಪ್ಷನ್ಸ್ ಇದು. ಈ ಅಸಂಪ್ಷನ್ ಏನಾಗ್ತದೆ, ಇಲ್ಲಿ ವಯೋಲೇಟ್ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಆಟೋ ಕೋರಿಲೇಷನ್ ಅದ, ನಾಟ್ ಈಕ್ವಲ್ಸ್ ಟು 0, ಅಲ್ಲಿ ಏನೋ ಒಂದು ಸಂಬಂಧ ಅದ. ಎರರ್ ಟರ್ಮ್ ಆಫ್ ಒನ್ ಪೀರಿಯಡ್ ಆ್ಯಂಡ್ ಎರರ್ ಟರ್ಮ್ ಆಫ್ ಅನದರ್ ಪೀರಿಯಡ್ ನಡುವೆ ರಿಲೇಷನ್ಶಿಪ್, ಕೋರಿಲೇಷನ್ ಇರೋದ್ರಿಂದ ಈ ಒಂದು ಸಿಚುವೇಶನ್ ಆಗ್ತದೆ. ಆ ಸಿಚುವೇಶನ್ಗೆ ಏನಂತ ಕರಿತೀವಿ ನಾವು, ಆಟೋ ಕೋರಿಲೇಷನ್ ಅಂತ ಹೇಳಿ ಕರಿತೀವಿ. ಮೀನಿಂಗ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದರೆ ನೇಚರ್ಗಳನ್ನ ನೋಡೋಣ. ನೇಚರ್ ಕೂಡ ಭಾಳ ಸಿಂಪಲ್ ಇದಾವೆ, ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗೋಣಂತೆ. ನೇಚರ್ ಆಗಲಿ, ಆನಂತರ ಆಗಿರ್ತಕ್ಕಂಥ ಕಾಸಸ್ಗಳಾಗಲಿ.
ಸೊ ನೇಚರ್ಗೆ ಬಂದರೆ ಆಟೋ ಕೋರಿಲೇಷನ್ ಇಸ್ ಅ ಟೈಮ್ ಪೀರಿಯಡ್. ಆಟೋ ಕೋರಿಲೇಷನ್ ಇಸ್ ಬೇಸ್ಡ್ ಆನ್ ಟೈಮ್ ಪೀರಿಯಡ್ ಮೇಲೆ ಬೇಸ್ಡ್ ಆಗಿರ್ತದೆ ಅಂತ ಅರ್ಥದು. ಟೈಮ್ ಪೀರಿಯಡ್ ಅಂತಂದರೆ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಸ್ ಬರ್ತಾವೆ. ಒಂದು ಟೈಮ್ ಸೀರೀಸ್ ಡೇಟಾ, ಇನ್ನೊಂದು ಕ್ರಾಸ್ ಸೆಕ್ಷನ್ ಡೇಟಾ, ಇನ್ನೊಂದು ಪ್ಯಾನಲ್ ಡೇಟಾ ಅಂತ ಬರ್ತಾವೆ. ಈ ಒಂದು ಆಟೋ ಕೋರಿಲೇಷನ್ ಅಂತ ಬರುವಂಥ ಪ್ರಾಬ್ಲಮ್ ಎದುರಾಗ ಬರುತ್ತಪ್ಪ ಅಂದರೆ ಟೈಮ್ ಸೀರೀಸ್ ಡಾಟಾ ಒಳಗೆ ಬರ್ತದೆ. ಟೈಮ್ ಸೀರೀಸ್ ಡಾಟಾ ಅಥವಾ ಡೇಟಾದಲ್ಲಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಮು. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಡಿಫ್ರೆಂಟ್ ಇಯರ್ಸ್ ಇರ್ತಾವೆ. ಇನ್ಫ್ಲೇಷನ್ ನಾವು ಡಿಫ್ರೆಂಟ್ ಇಯರ್ಸಿಗೆ ಕನ್ಸಿಡರ್ ಮಾಡಿರ್ತೀವಿ. ಡಿಫ್ರೆಂಟ್ ಇಯರ್ಸಿಗೆ ಯಾವುದು 2024, 2025, 2026 ಈ ರೀತಿ. ಸೊ ಈ ಒಂದಕ್ಕೊಂದು ಇನ್ಫ್ಲೇಷನ್ದು ಇನ್ನೊಂದು ಅದ್ರ ಹಿಂದಿನ ಡಾಟಾ ಎಷ್ಟು ಬೀಳ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾವೆ. ಅದೇ ರೀತಿ ಕನ್ಸಂಪ್ಷನ್ ಅಂತ ತೊಗೊಂಡ್ರಿ ನೀವು, ಕನ್ಸಂಪ್ಷನ್ದು ಏನಾಗಿರ್ತದೆ ಅದ್ರ ಹಿಂದೆ ಗಳಿಸಿರ್ತಕ್ಕಂಥ ಆದಾಯದ ಮೇಲೂ ಡಿಪೆಂಡ್ ಆಗಿರ್ತದೆ. ಅವ ಹಿಂದಿನ ವರ್ಷ ಎಷ್ಟು ಗಳಿಸಿದ್ದಲ್ಲ ಆ ಆದಾಯದ ಮೇಲೂ ಇವಾಗಿನ ಕನ್ಸಂಪ್ಷನ್ ನಡೀತಿರುತ್ತೆ. ಆವಾಗ ಆದಾಯ ಜಾಸ್ತಿ ಇತ್ತಂತಂದ್ರೆ ಅಲ್ಲಿ ಸ್ವಲ್ಪ ಉಳಿದಿತ್ತಂತಂದ್ರೆ ಅದನ್ನು ಈ ವರ್ಷ ಕೂಡ ಅವೇನು ಮಾಡ್ತಾನೆ ಬಳಕೆ ಮಾಡ್ಕೊತಾನೆ. ಸೊ ಅಲ್ಲಿ ಆಗ್ತಕ್ಕಂಥ ಫೆನಾಮಿನ ಏನಾಗ್ತದೆ ಈ ಒಂದು ನೇಚರನ್ನು ಆಗ್ತದೆ. ಆಟೋ ಕೋರಿಲೇಷನ್ಗೆ ಮಸ್ತ್ ಒಂದು ಇಂಪಾರ್ಟೆಂಟ್ ನೇಚರ್ ಏನಪ್ಪ ಅಂತಂದ್ರೆ ಅದು ಆಟೋ ಕೋರಿಲೇಷನ್ ಇಸ್ ಅ ಟೈಮ್ ಬೇಸ್ಡ್ ಪ್ರಾಬ್ಲಮ್. ಇದು ಟೈಮ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಎರರ್ ಟರ್ಮ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್. ಎರರ್ ಟರ್ಮ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ, ಒಂದಕ್ಕೊಂದು ರಿಲೇಟೆಡ್ ಆಗಿರ್ತಾವೆ. ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ ಅಂತಂದ್ರೆ ನಾವು ಎರರ್ ಟರ್ಮ್ಗಳನ್ನು ನೋಡಿರ್ತೀವಿ. y is equal to β ನಾಟ್ ಪ್ಲಸ್ b1x ಪ್ಲಸ್ u ಅಂತ ತೊಗೊಳ್ತೀವಿ. u ಅಂತಂದ್ರೇನು, ಈ ಎಕ್ಸ್ ಏನು ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಿಲ್ಲಲ್ಲ ಅದೇನಾಗಿರ್ತದೆ ಎರರ್ ಟರ್ಮ್ ಆಗಿರ್ತದೆ. ಸೊ ಈ ಎಕ್ಸ್ ಅನ್ನೋದೇನು ಇನ್ಕಮ್ ಅಂತ ತೊಗೊಂಡ್ರಿ, ಈ ವಾಯ್ ಅನ್ನೋದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ತೊಗೊಳ್ತೀವಿ ನಾವು. ಸೊ ಇನ್ಕಮ್ಮು ಇನ್ಕ್ರೀಸ್ ಆದಂಗೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ತೊಗೊಂಡಿವಿ. ಬಟ್ ಒಂದಿಷ್ಟು ಏನು ಇನ್ಕಮ್ ಜೊತೆ ಇನ್ನೂ ಒಂದಿಷ್ಟು ವಿಷಯಗಳನ್ನು ಬಿಟ್ಬಿಟ್ಟಿವಿ. ಅವು ಯಾವುವು, ಹ್ಯಾಬಿಟ್ ಆಗಿರ್ಬೋದು, ಫ್ಯಾಮಿಲಿ ಸೈಜ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು ಇವನು ಬಿಟ್ಟಿವಲ್ಲ. ಸೊ ಏನು ನಾವೇನು ಹೇಳ್ತೀವಿ, ಎರರ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್ ಅಂತಂದ್ರೆ ಅವು ಸ್ವತಂತ್ರವಾಗಿಲ್ಲ. ಸೊ ನಾವು ಇಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಾಲ್ಯೂಗಳು ಈ ಇಂಡಿಪೆಂಡೆಂಟ್ ವೇರಿಯೇಬಲ್ ಈ ಎರರ್ ಟರ್ಮ್ನಲ್ಲಿ ಇಂಪ್ಯಾಕ್ಟ್ ಮಾಡಿದಾವೆ. ಇಲ್ಲಿ ಏನು ನಾವು ಎಕ್ಸ್ಪ್ಲೇನ್ ಮಾಡಲಿಲ್ಲ ಬಿಟ್ಟಿವಲ್ಲ ಅವೇನು ಎರರ್ ಟರ್ಮ್ ರೂಪದಲ್ಲಿ ಈ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ. ಸೊ ಎರರ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್, ಅವು ಸ್ವತಂತ್ರವಾಗಿಲ್ಲ. ಇವು ನಾವೇನು ಗಣನೆಗೆ ತೆಗೆದುಕೊಳ್ಳದೆ ಬಿಟ್ಟಿರ್ತಕ್ಕಂಥ ಒಂದಿಷ್ಟು ವೇರಿಯೇಬಲ್ಸ್ಗಳು ಅವುಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಈ ಸೆಕೆಂಡ್ ಪಾಯಿಂಟ್ ಕಂಪ್ಲೀಟ್ ಆಯಿತು. ಇನ್ನು ನೇಚರ್ ಬಂದರೆ ಟೈಮ್ ಬೇಸ್ಡ್ ಆನ್ ಡೈರೆಕ್ಷನ್, ಟೈಪ್ಸ್ ಬೇಸ್ಡ್ ಆನ್ ಡೈರೆಕ್ಷನ್ ಅಂದರೆ ಆಟೋ ಕೋರಿಲೇಷನ್ದು ಟೈಪ್ಸು ಬೇಸ್ಡ್ ಆನ್ ಡೈರೆಕ್ಷನ್ ಮೇಲೆ ಇರ್ತಾವೆ. ಒಂದು ಪಾಸಿಟಿವ್ ಆಟೋ ಕೋರಿಲೇಷನ್, ಇನ್ನೊಂದು ನೆಗೆಟಿವ್ ಆಟೋ ಕೋರಿಲೇಷನ್. ಪಾಸಿಟಿವ್ ಆಟೋ ಕೋರಿಲೇಷನ್ ಅಂತಂದ್ರೆ ನೋಡ್ರಿ, ನೆನ್ಪಿಟ್ಕೊಡ್ರಿ, ಇದು ನೆಟ್ನಲ್ಲಿ ಕೇಳ್ತಕ್ಕಂಥ ನೆಟ್ ಮತ್ತು ಸೆಟ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಈಗ 2020ರಲ್ಲಿ ಪಾಸಿಟಿವ್ ಎರರ್ ಇತ್ತಂತಂದ್ರೆ 2021ರಲ್ಲಿ ಕೂಡ ಪಾಸಿಟಿವ್ ಎರರ್ ಬಂತಂದರೆ ಇದಕ್ಕೇನಂತ ಕರೀತಾರೆ, ಪಾಸಿಟಿವ್ ಆಟೋ ಕೋರಿಲೇಷನ್ ಅಂತ ಕರೀತಾರೆ. ಈಗ 2020ರಲ್ಲಿ ನೆಗೆಟಿವ್ ಎರರ್ ಟರ್ಮ್ ಐತಿ, 2021ರಲ್ಲಿ ಕೂಡ ನೆಗೆಟಿವ್ ಎರರ್ ಟರ್ಮ್ ಐತಿ ಅಂತಂದರೆ ಇದಕ್ಕೂ ಕೂಡ ಪಾಸಿಟಿವ್ ಆಟೋ ಕೋರಿಲೇಷನ್ ಅಂತ ಕರೀತಾರೆ. ಇದು ಕೂಡ ಪಾಸಿಟಿವ್ ಆಟೋ ಕೋರಿಲೇಷನ್. ಎರರ್ ಟರ್ಮು ಹಿಂದಿನ ವರ್ಷ ಏನಿತ್ತು ಇದು ವರ್ಷ ಅದೇ ಬಂದೈತಿ, ಅದೇ ಥರ ಬರತೈತಿ, ಅದೇ ಥರ ನೆಗೆಟಿವ್ನಲ್ಲಿ ಬರಕತ್ತೈತೆ ಅಂತಂದ್ರೆ ಅದು ಕೂಡ ಪಾಸಿಟಿವ್ ಆಟೋ ಕೋರಿಲೇಷನ್. ಹಿಂದಿನ ವರ್ಷ ಪಾಸಿಟಿವ್ ಇತ್ತು, ಈ ಸಾರಿನೂ ಕೂಡ ಪಾಸಿಟಿವ್ನಲ್ಲಿ ಬರತೈತೆ ಅಂತಂದರೆ ಅದು ಕೂಡ ಪಾಸಿಟಿವ್ ಆಟೋ ಕೋರಿಲೇಷನ್. ಏನಿತ್ತು ಅದೇ ಬರತ್ತಂತಂದರೆ ಅದೇ ಏನಾಯಿತು ಡಿಫ್ರೆಂಟ್ ಇತ್ತಂತಂದರೆ ಪಾಸಿಟಿವ್ ಆಗಿದ್ದು ನೆಗೆಟಿವ್ ಬರ್ತಾ ಇತ್ತಂತಂದರೆ ಅದು ನೆಗೆಟಿವ್ ಆಟೋ ಕೋರಿಲೇಷನ್. ಇನ್ನು ನೆಗೆಟಿವ್ ಇರತಕ್ಕಂಥ ಎರರ್ ಟರ್ಮು ಮುಂದಿನ ವರ್ಷದಾಗ ಪಾಸಿಟಿವ್ ಬರತ್ತಂತಂದ್ರೆ ಇದು ಏನು ನೆಗೆಟಿವ್ ಆಟೋ ಕೋರಿಲೇಷನ್ ಅಂತ ಬರ್ತದೆ. ನೋಡಿರಿ, ಹಿಂದಿನ ವರ್ಷ ಏನಿತ್ತು ಅದೇ ಬರ್ತಾಯಿತ್ತು ಅಂದರೆ ಪಾಸಿಟಿವ್, ಹಿಂದಿನ ವರ್ಷ ಏನಿತ್ತು ಅದರ ಹೊರತಾಗಿ ಅದರ ಡಿಫ್ರೆಂಟ್ ಬರತ್ತಂದ್ರೆ ಅದು ನೆಗೆಟಿವ್ ಆಟೋ ಕೋರಿಲೇಷನ್ ಆಗಿರ್ತದೆ. ಡೈರೆಕ್ಷನ್ ಬೇಸ್ಡ್ ಆನ್ ಡೈರೆಕ್ಷನ್, ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿರ್ತಕ್ಕಂಥ ಆಟೋ ಕೋರಿಲೇಷನ್. ಇನ್ನು ಮ್ಯಾಥಮೆಟಿಕಲ್ ನೇಚರ್ ಅಂತ ಬರ್ತದೆ. ಇದು ನಿಮಗೊಂದಿಷ್ಟು ವ್ಯಾಲ್ಯೂಸ್ ಕೊಟ್ಟು ಅದು ಆಟೋ ಕೋರಿಲೇಷನ್ನ ಅಥವಾ ಪರ್ಫೆಕ್ಟ್ ಆಟೋ ಕೋರಿಲೇಷನ್ನ ಇದನ್ನು ಕೇಳ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾರೆ. ಇಲ್ಲಿ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ, ಈ ರೀತಿ ಟರ್ಮ್ ಯೂಸ್ ಮಾಡ್ತಾರೆ. ಇದು ಪಿ ಅಲ್ಲ, ಇದಕ್ಕೆ ಮ್ಯಾಥಮೆಟಿಕಲಿ RHW ಅಂತ ಕರೀತಾರೆ. ಅಥವಾ ನಾವು ಉಚ್ಚಾರ ಏನು ಮಾಡ್ಬೋದು, ರಾ ಅಂತ ಉಚ್ಚಾರ ಮಾಡ್ಬೋದು, ರಾ. ಸೊ ಇದನ್ನು ಆಟೋ ಕೋರಿಲೇಷನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು ಪಿ ಥರ ಒಂದು ವ್ಯಾಲ್ಯೂ, ಪಿ ಈಸ್ ಈಕ್ವಲ್ ಟು 1 ಆಗಿತ್ತಂತಂದರೆ ನೋ ಆಟೋ ಕೋರಿಲೇಷನಲ್ಲಿ ನೋ ಆಟೋ ಕೋರಿಲೇಷನ್. ಪಿ ಈಕ್ವಲ್ಸ್ ಟು 1 ಆಗಿತ್ತಂದರೆ, P ಈಕ್ವಲ್ಸ್ ಟು 0 ಆಗಿತ್ತಂದರೆ
ನೋ ಆಟೋ ಕೋರಿಲೇಷನ್ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬರೋದು ಪಿದ ವ್ಯಾಲ್ಯೂ 0ಕ್ಕಿಂತ ಹೆಚ್ಚಿತ್ತು 1ಕ್ಕಿಂತ ಕಡಿಮೆ ಇತ್ತಂತಂದ್ರೆ ಪಾಸಿಟಿವ್ ಆಟೋ ಕೋರಿಲೇಷನ್ ಅಂತ ಬರ್ತದೆ. ಇನ್ನು -1 ನಿಂದ ಜಾಸ್ತಿ 0ಕ್ಕಿಂತ ಕಡಿಮೆ ಇತ್ತಂದರೆ ಪಿ ಅಲ್ಲ, ಇದು RAE ಇರತ್ತ ಉಚ್ಚಾರ ಮಾಡಬೇಕಿದ್ರೆ ಈ ರೀತಿಯಾಗಿ ಇತ್ತಂತಂದರೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿರೋದು ಅಷ್ಟೇ. ಇದು ನೆಗೆಟಿವ್ ಆಟೋ ಕೋರಿಲೇಷನ್ ಏನದ ಇಲ್ಲಿ ನೋಡ್ರಿ, ಪಿ ವ್ಯಾಲ್ಯೂ -1 ಮತ್ತು 0 ನಡುವೆ ಇದೆ. ವ್ಯಾಲ್ಯೂ ಆಟೋ ಕೋರಿಲೇಷನ್ ವ್ಯಾಲ್ಯೂ ಇದು ನಾವು ಪಿ ಅಂತ ರಿಪ್ರೆಸೆಂಟ್ ಮಾಡ್ತಿರೋದು. ಈಗ ಪಿ = 1 ಅಂತ ಬಂತಂದರೆ ಇದು ಪರ್ಫೆಕ್ಟ್ ಆಟೋ ಕೋರಿಲೇಷನ್. ಈಗ ಪಿ = -1 ಪಿ ಅಂತಂತ ಉಚ್ಚಾರ ಮಾಡಬಾರ್ದು, ಆ್ಯಕ್ಚುಲಿ RHW ಅಂತ ವಿಚಾರ ಮಾಡ್ಬೇಕಾಯ್ತು. ಲ್ಯಾಟಿನ್ ಗ್ರೀಕ್ ವರ್ಡು ಐತದು, ಸೊ ಆ ರೀತಿ ಬರ್ತದೆ. ಇವಾಗ ಏನು ಬರ್ತದೆ, -1 ಇತ್ತಂತಂದರೆ ಅದು ಪರ್ಫೆಕ್ಟ್ ನೆಗೆಟಿವ್ ಆಟೋ ಕೋರಿಲೇಷನ್ ಅಂತ ಬರ್ತದೆ. ಸೊ ನಾವು ಮ್ಯಾಥಮೆಟಿಕಲ್ ನೇಚರ್ನಿಂದನೂ ಕೂಡ ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ಗೊತ್ತಾಗ್ಬಿಡ್ತದೆ ಆ ಲಕ್ಷಣಗಳನ್ನು ಹೊಂದಿದೆ ಅಂತೇಳಿ. ಯಾವುದು, ಆಟೋ ಕೋರಿಲೇಷನ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಬೇಸ್ಡ್ ಆನ್ ಆರ್ಡರ್ ಆಫ್ ರಿಲೇಷನ್ಶಿಪ್ ಅಂತ ಬರ್ತದೆ. ಒಂದನೇದೇನು ಹೈ ಆರ್ಡರ್ ಆಟೋ ಕೋರಿಲೇಷನ್, ಇನ್ನೊಂದು ಫಸ್ಟ್ ಆರ್ಡರ್ ಆಟೋ ಕೋರಿಲೇಷನ್. ನೋಡ್ರಿ, ಫಸ್ಟ್ ಆರ್ಡರ್ ಆಟೋ ಕೋರಿಲೇಷನ್, ಇನ್ನೊಂದು ಹೈ ಆರ್ಡರ್ ಆಟೋ ಕೋರಿಲೇಷನ್. ಫಸ್ಟ್ ಆರ್ಡರ್ ಆಟೋ ಕೋರಿಲೇಷನ್ ಅಂತಂದರೆ ಅಂದರೆ B0 + y = B0 + B1x t = ut. ಇದು ಒಂದು ರಿಗ್ರೆಷನ್ ಮಾಡೆಲ್. ಈ ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಎರಡು ಟರ್ಮು ಅದರ ಹಿಂದಿನ ಇಮ್ಮಿಡಿಯೇಟ್ ವ್ಯಾಲ್ಯೂ, ಇದು 2026 ಅಂತ ಕನ್ಸಿಡರ್ ಮಾಡೇವಂತಂದರೆ ಅದರ ಹಿಂದಿನ ವ್ಯಾಲ್ಯೂ 2025 ಮೇಲೆ ಡಿಪೆಂಡ್ ಆಗಿತ್ತಂತಂದ್ರೆ, ಅಂದರೆ y = B0 + β1x1 + u1. ಸೊ ಇದರ ಹಿಂದಿನ ಇಮಿಡಿಯೇಟ್ ಎರಡು ಟರ್ಮ್ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಫಸ್ಟ್ ಆರ್ಡರ್ ಆಟೋ ಕೋರಿಲೇಷನ್ ಅಂತ ಕರಿತೀವಿ. ಈ ಎರಡು ಟರ್ಮು, ಈ ವರ್ಷದ ಎರಡು ಟರ್ಮು ಅದ್ರ ಹಿಂದಿನ ವರ್ಷದ ಎರಡು ಟರ್ಮ್ ಮೇಲೆ ಡಿಪೆಂಡ್ ಆಗಿತ್ತಂತಂದರೆ, ಅಥವಾ ಅದು ಇಂಪ್ಯಾಕ್ಟ್ ಮಾಡ್ತಾ ಇತ್ತಂದರೆ, ಅಥವಾ ಅದರ ನಡುವೆ ರಿಲೇಷನ್ಶಿಪ್ ಹೊಂದಿತ್ತಂತಂದರೆ ಅದಕ್ಕೆ ಏನಂತ ಕರಿತೀವಿ, ಫಸ್ಟ್ ಆರ್ಡರ್ ಆಟೋ ಕೋರಿಲೇಷನ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈ ಆರ್ಡರ್ ಆಟೋ ಕೋರಿಲೇಷನ್ ಅಂತಂದರೆ ಅದ್ರ ಹಿಂದಿನ ಬೇಕಾದ ವ್ಯಾಲ್ಯೂಸಿಂದ ಆಗಿರ್ಬೋದು, 2025 ಆಗಿರ್ಬೋದು, 2024 ಆಗಿರ್ಬೋದು, 2023, 22 ಯಾವುದೇ ಒಂದು ವ್ಯಾಲ್ಯೂ ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಐತಿ, ಇದ್ರ ಜೊತೆ ಕೋರಿಲೇಷನ್ ಹೊಂದೈತೆ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ, ಹೈ ಆರ್ಡರ್ ಆಟೋ ಕೋರಿಲೇಷನ್. ಒಂದೇ ಇಯರ್ದು ಹಿಂದಿನ ಮೇಲೆ ಇಂಪ್ಯಾಕ್ಟ್ ಹೊಂದಿತ್ತಂತಂದರೆ ಅದು ಫಸ್ಟ್ ಆರ್ಡರ್, ಹಿಂದಿನ ಭಾಳಷ್ಟು ವರ್ಷಗಳ ಮೇಲೆ ಇಂಪ್ಯಾಕ್ಟನ್ನು ಹೊಂದಿತ್ತಂತಂದರೆ ಅಥವಾ ಅದು ಇದರ ಮೇಲೆ ಕೋರಿಲೇಷನ್ ಹೊಂದಿತ್ತಂತಂದರೆ ಅದು ಯಾವುದಾಗಿರ್ತದೆ, ಹೈ ಆರ್ಡರ್ ಆಟೋ ಕೋರಿಲೇಷನ್ ಆಗಿರ್ತದೆ. ಇವಷ್ಟು ಏನಾದವು ನಮ್ಮ ಆಟೋ ಕೋರಿಲೇಷನ್ ಯಾವ ರೀತಿ ಇರ್ತದ ಅನ್ನೋದಾಯಿತು, ನೇಚರ್ ಸ್ವರೂಪ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಕಾಸಸ್, ಕಾರಣಗಳು. ಯಾವ್ಯಾವ ಕಾರಣಗಳಿಂದಾಗಿ ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಅರೈಸ್ ಆಗ್ತದ ಅನ್ನುವಂಥದ್ದು. ಫಸ್ಟ್ ಏನು, ಒಮಿಷನ್ ಆಫ್ ರಿಲೆವೆಂಟ್ ವೇರಿಯೇಬಲ್ಸ್. ಒಮಿಷನ್ ಅಥವಾ ಒಮಿಟೆಡ್ ಮೀನ್ಸ್ ಬಿಟ್ ಹಾಕಿರ್ತಕ್ಕಂಥ ವೇರಿಯೇಬಲ್ಗಳು. ಯಾವ ಬಿಟ್ ಹಾಕಿರ್ತಕ್ಕಂಥ ವೇರಿಯೇಬಲ್ಗಳು, ನಾವು ಯಾವಾಗಿದ್ರೂ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ನಿಮಗೂ ಅರ್ಥ ಆಗುತ್ತೆ, ನನಗೂ ಅರ್ಥ ಮಾಡಿಸ್ಲಿಕ್ಕೆ ಈಸಿ ಆಗುತ್ತೆ. ಒಂದು ಯಾವುದು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಡಿಪೆಂಡ್ಸ್ ಆನ್ ಇನ್ಕಮ್ ಅಂತ ತೊಗೊಂಡೆ. ಇದಕ್ಕೊಂದು ರಿಗ್ರೆಷನ್ ಮಾಡೆಲ್ ಹಾಕ್ತೀನಿ, y = β0 + B1x1 + u ಅಂತೇಳಿ. ಹೌದಾ? ಸೊ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ವ್ಯಾಲ್ಯೂ ಏನು, ಕೇವಲ ಇನ್ಕಮ್ ಅಷ್ಟೇ ತೊಗೊಂಡಿನಿ, ಹೌದಿಲ್ಲ? ಬಟ್ ಒಂದು ಪಾಸ್ಟ್ ಏನಾದರೂ ಇನ್ಕಮ್ ಇತ್ತಂತಂದ್ರೆ ಒಂದು ಅದನ್ನು ತೊಗೊಂಡಿಲ್ಲ. ವೆಲ್ತ್ ಇತ್ತಂತಂದರೆ ಅದನ್ನು ತೆಗೆದುಕೊಂಡಿಲ್ಲ, ವೆಲ್ತ್ ತೊಗೊಂಡಿಲ್ಲ, ಪಾಸ್ಟ್ ಇನ್ಕಮ್ ತೊಗೊಂಡಿಲ್ಲ, ಇವೆಲ್ಲ ತೆಗೆದುಕೊಂಡಿಲ್ಲಲ್ಲ. ಇವೆಲ್ಲ ತೆಗೆದುಕೊಂಡಿರದೇ ಇರ್ತಕ್ಕಂಥವು ಏನು ಮಾಡ್ತಾವೆ, ಇಂಪ್ಯಾಕ್ಟ್ ಮಾಡ್ತಾವೆ. ಬಿಟ್ ಹಾಕಿರೋವು ಏನಾದರೂ ಇಂಪ್ಯಾಕ್ಟ್ ಮಾಡಿದರೆ ಅದು ಎರಡು ಟರ್ಮು. ಸೊ ಅದೇ ರೀತಿ ಈ ಬಿಟ್ ಹಾಕಿರೋದ್ರಾಗ ಹಿಂದಿನ ವರ್ಷದ ಇನ್ಕಮ್ ಏನಾದರೂ ಇತ್ತಂದರೆ, ಹಿಂದಿನ ವರ್ಷದ ವೆಲ್ತ್ ಏನಾದರೂ ಇತ್ತಂದರೆ, ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಲ್ಯೂಸ್ಗಳು ಏನಾದರೂ ಇತ್ತಂತಂದರೆ ಅದು ಕೂಡ ಇಂಪ್ಯಾಕ್ಟ್ ಮಾಡ್ತದೆ. ಸೊ ಈ ಒಂದು ಕಾರಣದಿಂದಾಗಿ ಏನಾಗ್ತದೆ, ಆಟೋ ಕೋರಿಲೇಷನ್ ಆಗ್ತದೆ. ಆಟೋ ಕೋರಿಲೇಷನ್ ಆಗಲಿಕ್ಕೆ ಒಮಿಟೆಡ್ ವೇರಿಯೇಬಲ್ಸ್ ಕೂಡ ಕಾರಣ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ಕರೆಕ್ಟ್ ಫಂಕ್ಷನಲ್ ಫಾರ್ಮ್. ಈಗ ಫಂಕ್ಷನಲ್ ಫಾರ್ಮ್ ಹಾಕ್ತೀವಿ ನಾವು, ರಿಗ್ರೆಷನ್ ಮಾಡೆಲನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಫಂಕ್ಷನಲ್ ಫಾರ್ಮ್ ಅಂತಂದ್ರು ಒಂದು ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್
ಡಿಪೆಂಡ್ಸ್ ಆನ್ ಇನ್ಕಮ್. ಇದು ಒಂದು ಸ್ಟೇಟ್ಮೆಂಟ್. ಇದಕ್ಕೆ ನಾವು ಏನಾಗ್ತೀವಿ, ಫಂಕ್ಷನಲ್ ಫಾರ್ಮ್ ಆಗ್ತೀವಿ. ಹೆಂಗೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಈಸ್ ಅ ಫಂಕ್ಷನ್ ಆಫ್ ಇನ್ಕಮ್ ಅಂತೇಳಿ ಈಗಾಗಲೇ ತಿಳಿಸಿದ್ದಾನೆ ಇದು. ಈಗ ನೋಡಿರಿ, ಇದನ್ನು ನಾವು ರಿಗ್ರೆಷನ್ ಮಾಡಲ್ನಲ್ಲಿ ಯಾವ ರೀತಿ ಹಾಕ್ತೀವಿ, y ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1 x1 ಪ್ಲಸ್ ಯು ಅಂತ ಹಾಕ್ತೀವಿ. ಈ ರೀತಿ ಫಂಕ್ಷನಲ್ ಫಾರ್ಮ್ ಹಾಕ್ತೀವಿ. ಬಟ್ ಫಂಕ್ಷನಲ್ ಫಾರ್ಮ್ನಲ್ಲಿ ಹಾಕುವಾಗ ರಾಂಗ್ ಆಗಿಬಿಡ್ತಂದ್ರೆ, ಫಂಕ್ಷನಲ್ ಫಾರ್ಮ್ ಈ ರೀತಿ ಹಾಕಿಬಿಟ್ರೆ y ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1 x ಸ್ಕ್ವೇರ್ ಪ್ಲಸ್ b2 x2 ಪ್ಲಸ್ ಯು ಅಂತೇಳಿ. ನೋಡಿಲ್ಲಿ ಅನೇಕ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳನ್ನು ತೊಗೊಂಡಿವಿ, ಅವುಗಳ ನಡುವೆ ಲೀನಿಯಾರಿಟಿ ಇಲ್ಲ. ಮತ್ತು ಏನಾಗೈತಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಇಲ್ಲಿ ಸ್ಕ್ವೇರ್ ಬಂದೈತಿ. ಸೊ ಈ ರೀತಿಯಾಗಿ ನಾವು ಫಂಕ್ಷನಲ್ ಫಾರ್ಮನ್ನು ರಾಂಗ್ ಆಗಿ ತೆಗೆದುಕೊಂಡ್ರೆ ಏನಾಗ್ತತಿ, ಆಟೋ ಕೋರಿಲೇಷನ್ ಉಂಟಾಗ್ತದಲ್ಲ. ಯಾವುದೇ ಇದಕ್ಕೆ ವೇರಿಯೇಬಲ್ಸ್ಗಳ ಅವಶ್ಯಕತೆನೇ ಇರೋದಿಲ್ಲ. ನಾವು ಏನು ವೇರಿಯೇಬಲ್ ತೊಗೊಳ್ತೀವಿ, ಸೊ ಇದರಿಂದ ಏನಾಗ್ತದೆ, ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಅರೈಸ್ ಆಗ್ತದೆ. ಅದು ಒಂದು ಕೂಡ ಕಾರಣ ಆಗಿರ್ತದೆ. ನೆಕ್ಸ್ಟ್ ಏನದ ಪಾಯಿಂಟ್ ಅಂತಂದರೆ ಟೈಮ್ ಲ್ಯಾಗ್ ಎಫೆಕ್ಟ್. ಟೈಮ್ ನಾಟ್ ಲಾಗ್, ಲ್ಯಾಗ್ ಐತಿಲಿ. ಲ್ಯಾಗ್ ಅಂತಂದ್ರೆ ಏನು, ಈಗ ಒಂದು ವರ್ಷದ ಕನ್ಸಿಡರ್ ಮಾಡ್ತಿರ್ತೇವೆ ನಾವು 2026 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಥವಾ 2025 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. 2025 ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1 x1 ಅಂತ ತೊಗೊಂಡಿವಿ, ಹೌದಾ. ಸೊ ಇಲ್ಲಿ ನಾವು ಇನ್ನೊಂದು ವ್ಯಾಲ್ಯೂ ತೊಗೊಳ್ಬೋದಲ್ಲ, b2 x2. ಇದೇನು, ಪಾಸ್ಟ್ ಇಯರ್ ಡಾಟಾ ಅಂತ ತೊಗೊಳ್ಬೋದು. ಇದನ್ನು ಪಾಸ್ಟ್ ಇಯರ್ ಡಾಟಾ ಅಥವಾ ಪಾಸ್ಟ್ ಇಯರ್ ವೇರಿಯೇಷನ್ ಅಂತ ತೊಗೊಳ್ಬೋದು, ವೇರಿಯೇಷನ್ ಅಥವಾ ಫಾಸ್ಟ್ ಇಯರ್ ರಿಮೈನಿಂಗ್ಸ್ ಅಂತ ತೊಗೊಬೋದು. ಪಾಸ್ಟ್ ಇಯರಿಂದ ಎಷ್ಟು ಉಳಿದಾರ, ಪಾಸ್ಟ್ ಇಯರ್ ಹಿಂದಿನ ವರ್ಷದಾಗ ಎಷ್ಟು ಖರ್ಚು ಮಾಡಿ ಎಷ್ಟು ಉಳಿಸ್ಕೊಂಡಿದ್ದ, ಅದು ಕೂಡ ಈಗ ಇಂಪ್ಯಾಕ್ಟ್ ಮಾಡತೈತಿ. ಸೊ ಆ ಒಂದು ಲ್ಯಾಗನ್ನು ಟೈಮ್ ಲ್ಯಾಗ್ ಎಫೆಕ್ಟನ್ನು ಇದ್ರ ಮೇಲೆ ಇನ್ಕ್ಲೂಡ್ ಮಾಡಿದರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಸೊ ನಾವು ಏನು ಮಾಡಲ್ಲ, ಇದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಇದನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಇದಷ್ಟೇ ರಿಗ್ರೆಷನ್ ಮಾಡಲನ್ನು ತೊಗೊಳ್ತೀವಿ. ಸೊ ಆ ಒಂದು ಕಾರಣದಿಂದ ಕೂಡ ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಅರೈಸ್ ಆಗ್ತದೆ ಅಥವಾ ಸೀರಿಯಲ್ ಕೋರಿಲೇಷನ್ ಪ್ರಾಬ್ಲಮ್ ಅರೈಸ್ ಆಗ್ತದೆ. ಇನ್ನು ಡಾಟಾ ಸ್ಮೂತಿಂಗ್ ಅಂತಂದ್ರೆ ನೋಡ್ರಿ, ಈಗ ನಾವೊಂದು ಡಾಟಾ ಇರ್ತದಲ್ಲ, ಇದು ಒಂದು ಇಡೀ ಗ್ರಾಮ ಅಥವಾ ಒಂದು ಇಡೀ ನಗರ ಅಂದ್ಕೊಡ್ರಿ, ಅದರೊಳಗೆ ನಾವು ಸ್ಯಾಂಪಲ್ ಇಷ್ಟನ್ನು ತೆಗೆದುಕೊಂಡಿರ್ತೀವಿ. ಆ ಒಂದಿಷ್ಟು ವ್ಯಕ್ತಿಗಳನ್ನು ತೊಗೊಂಡಿರ್ತೀವಿ, ಒಂದು 100 ಜನ ವ್ಯಕ್ತಿಗಳನ್ನು ತೊಗೊಂಡಿರ್ತೀವಿ, ಒಂದು 1000 ಜನರಲ್ಲಿ ಅಥವಾ 1,00,000 ಜನರಲ್ಲಿ ತೆಗೆದುಕೊಂಡಿರ್ತಾರೆ ವ್ಯಕ್ತಿಗಳು. ಈ ವ್ಯಕ್ತಿಗಳದ್ದು 5 ಇಯರ್ಸದ್ದು ಅಥವಾ 3 ಇಯರ್ಸದ್ದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. 2020, 2021, 2022 ಅಥವಾ 2023, 2024 3 ಇಯರ್ಸದ್ದು ಅಥವಾ 5 ಇಯರ್ಸದ್ದು ಡಾಟಾ ಕಲೆಕ್ಟ್ ಮಾಡ್ತಿರ್ತೀವಿ. ನಾವೇನಾದರೂ ಈ ನಮಗೆ ಈಸಿ ಆಗಲಿ ಅಂಥೇಳಿ ಈ 3 ಇಯರ್ಸದ್ದು ಡಾಟಾಗಳನ್ನು ಸೇರಿಸಿ 3 ಇಯರ್ ಮೂವಿಂಗ್ ಎವರೇಜ್ ಅಂತ ತೊಗೊಂಡ್ರೆ, ಹೌದೇನಿಲ್ಲೋ. ಇದ್ರಾಗ ಒಂದ್ರಾಗ 20 ಬಂದಿರ್ತದೆ, ಒಂದ್ರಾಗ 40 ಬಂದಿರ್ತದೆ, ಒಂದ್ರಾಗ 30 ಬಂದಿರ್ತದೆ ಅಂತಂದ್ರೆ 3 ಕೂಡಿಸಿ ಎವರೇಜ್ ತೆಗೆದುಬಿಡೋದು. 3 ಕೂಡಿಸಿ ಎವರೇಜ್ ತೆಗೆದು ಎಷ್ಟು ಬರ್ತೈತಿ, 3 ಸೇರಿಸಿದ್ರೆ 90 ಬರ್ತದೆ, ಹೌದಿಲ್ಲ. 90 ಡಿವೈಡೆಡ್ ಬೈ 3 ಅಂತಂದ್ರೆ ಎವರೇಜ್ ಎಷ್ಟು ಬಂತದು, 30 ಬಂತು. ಅವ್ರ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ 30 ಬಂತು. ಸೊ ಈ ರೀತಿ ಎವರೇಜ್ ತೊಗೊಂಡು ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅಂತಂದರೆ ಡಾಟಾನ ಸ್ಮೂತ್ ಮಾಡ್ಕೊಂಡಿದ್ವಿ ನಮ್ಮ ಪರ್ಪಸ್ಸಿಗೆ, ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ. ಸೊ ಸ್ಮೂತ್ ಮಾಡ್ಕೊಂಡಾಗ ಏನಾಗ್ಬಿಡ್ತು, ಈ ಎಫೆಕ್ಟ್ ಹೋಯ್ತಿಲ್ಲ. 20 ಮತ್ತು 10 ನಡುವೆ 30 ನಡುವೆ ನಾವು ತೆಗೆದುಕೊಂಡಿರ್ತಕ್ಕಂಥ ವ್ಯಾಲ್ಯೂ, ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ 20 ಅದ, ಈ ಕಡೆ ನಡುವೆ 10 ಡಿಫ್ರೆನ್ಸ್ ಐತಿ, 10 ಕಡಿಮೆ ಐತಿ, ಇಲ್ಲಿ 10 ಜಾಸ್ತಿ ಐತಿ. ಸೊ ನಾವು ಸ್ಮೂತ್ನಿಂಗ್ ಮಾಡ್ಕೊಳಕ್ಕೆ ಹೋಗಿ, ಡಾಟಾನ ನಮಗೆ ಬೇಕಂಗೆ ರೆಲೆವೆಂಟ್ ಮಾಡ್ಕೊಳಕ್ಕೆ ಹೋಗಿ ನಾವು ಆ್ಯಕ್ಚುವಲ್ ಎಫೆಕ್ಟನ್ನು ಮರೆತುಬಿಟ್ಟಿವಿ. ಸೊ ಈ ಆ್ಯಕ್ಚುವಲ್ ಎಫೆಕ್ಟನ್ನು ಮಾಡ್ತಿರೋ ಕಾರಣದಿಂದ ಆ ಆ್ಯಕ್ಚುವಲ್ ಎಫೆಕ್ಟ್ ಏನು ಮಾಡ್ತಾವೆ, ನಮ್ಮ ರಿಗ್ರೆಷನ್ ಮಾಡೆಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾವೆ. ರಿಗ್ರೆಷನ್ ಮಾಡೆಲ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ಏನಾಗ್ತತಿ, ಈ ಒಂದು ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಕಾರಣ ಆಗ್ತದೆ. ಆಟೋ ಕೋರಿಲೇಷನ್ಗೆ ಅದು ಕೂಡ ಒಂದು ಕಾರಣ ಆಗ್ತದೆ. ಇದು 5 ಇಯರ್ ಮೂವಿಂಗ್ ಎವರೇಜ್, 5 ವರ್ಷದ್ದು ಟೋಟಲ್ ಮಾಡೋದು, ಆಮೇಲೆ ಡಿವೈಡೆಡ್ ಬೈ 5 ಮಾಡಿಬಿಟ್ರೆ ಇದು ಒಂದು ವ್ಯಾಲ್ಯೂ ಬರ್ತದೆ. ಈ ರೀತಿ 5 ಇಯರ್ಸು 3 ಇಯರ್ಸು ಮೂವಿಂಗ್ ಎವರೇಜ್ ತೆಗೆದುಕೊಳ್ಳೋದ್ರಿಂದ ಏನಾಗ್ತಿ, ಆಟೋ ಕೋರಿಲೇಷನ್ ಅನ್ನುವಂಥ ಒಂದು ಪ್ರಾಬ್ಲಮ್ ಅರೈಸ್ ಆಗ್ತದೆ. ನೆಕ್ಸ್ಟ್ ಬರೋದಾತಂದರೆ ಮೆಜರ್ಮೆಂಟ್ ಪ್ರಾಬ್ಲಮ್. ಇದು ಆಯಿತು, ಇದು ಓಕೆ. ಮೆಜರ್ಮೆಂಟ್ ಎರರ್ ಅಂತ ಬರ್ತದೆ. ಮೆಜರ್ಮೆಂಟ್ ಎರರ್ ಅಂತಂದರೆ ನಾವು ಮೆಜರ್ಮೆಂಟ್ ಮಾಡುವಾಗ ಏನಾದರೂ ಎರರ್ ತೊಗೊಂಡಿದ್ರಿ, ಎರರ್ ಈಗಾಗಲೇ ನಾವು ನೋಡಿದ್ವಿ, ಡಾಟಾ ಸ್ಮೂತ್ನಿಂಗ್ ನೋಡುವಾಗ ನೋಡಿದ್ವಿ ಎರರ್ ಎಲ್ಲ ಇಂಪ್ಯಾಕ್ಟ್ ಆಗ್ತದೆ ಅಂಥೇಳಿ. ಈಗ 1,00,000 ಜನದಲ್ಲಿ 100 ಜನರನ್ನು ನಾವು ಕನ್ಸಿಡರ್ ಮಾಡಕತ್ತೀವಿ ಅಂತಂದರೆ ಆ 100 ಜನರದ್ದು ಪ್ರತಿಯೊಂದು ವಿಷಯಗಳನ್ನು ನಾವೇನು ಮಾಡಬೇಕು, ಕಲೆಕ್ಟ್ ಮಾಡಬೇಕು. ನೋಡಿರಿ, ಯಾವುದೇ ಒಂದು ಕನ್ಸಂಪ್ಷನ್ ಇದ್ರೆ ಅವ್ರ ಏಜ್ ಕೂಡ ಇಂಪ್ಯಾಕ್ಟ್ ಮಾಡ್ತೈತಿ. ನೋಡಿರಿ, ಈಗ ನಾನೊಬ್ಬ 26 ವರ್ಷದ 26 ವರ್ಷದ ವ್ಯಕ್ತಿ ಅಂದರೆ ನಾ ಕನ್ಸಂಪ್ಷನ್ ಮಾಡೋ ಎಕ್ಸ್ಪೆಂಡಿಚರೇ ಬೇರೆ ಇರ್ತೈತಿ. ಒಬ್ಬ 60 ವರ್ಷದ ವ್ಯಕ್ತಿ ಅಂತಂದರೆ ಅವನು ಕನ್ಸಂಪ್ಷನ್ ಮಾಡೋ ಇದನ್ನು ಬೇರೆ ಇರ್ತದೆ, ವ್ಯವಸ್ಥೆನೇ ಬೇರೆ ಇರ್ತೈತೆ. ಸೊ ಈ ರೀತಿ ಆಗಿರ್ತಕ್ಕಂಥ ವಿಷಯಗಳಲ್ಲಿ ನಾವು ಮೆಜರ್ಮೆಂಟ್ನಲ್ಲಿ ಏಜನ್ನು ಕನ್ಸಿಡರ್ ಮಾಡಿಲ್ಲ ಅಂತಂದರೆ, ವಯಸ್ಸನ್ನು ಕನ್ಸಿಡರ್ ಮಾಡಿಲ್ಲ ಅಂತಂದರೆ, ಅಥವಾ ಮೇಲ್ ಮತ್ತು ಫೀಮೇಲ್ ಕನ್ಸಿಡರ್ ಮಾಡಿಲ್ಲ ಅಂತಂದರೆ,
ಮೇಲೆ ಅದಕ್ಕೆ ಖರ್ಚು ಮಾಡ್ತಾನೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕುಡಿಯೋಕೆ ಖರ್ಚು ಮಾಡ್ತಾನೆ, ಇವರು ಮೇಕಪ್ಪಿಗೆ ಖರ್ಚು ಮಾಡ್ತಿರ್ಬೋದು. ಸೊ ಹಾಗಾಗಿ ಇವುಗಳನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಅದು ನಾವು ರಿಗ್ರೆಷನ್ ಮಾಡೆಲ್ ಹಾಕಿದಾಗ ಮೆಜರ್ಮೆಂಟ್ ಎಫೆಕ್ಟ್ ಅನ್ನು ತೋರಿಸುತ್ತೆ. ಈ ಮೆಜರ್ಮೆಂಟ್ ಎರರ್ ಉಂಟಾಯ್ತಂದ್ರೆ ಆ ಮೆಜರ್ಮೆಂಟ್ ಎರರು ಕೂಡ ಯಾವುದಕ್ಕೆ ಕಾರಣ ಆಗಿರ್ತೈತಿ, ಈ ಆಟೋ ಕೋರಿಲೇಷನ್ಗೆ ಕಾರಣ ಆಗಿರ್ತದೆ. ನೆಕ್ಸ್ಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಆಟೋ ಕೋರಿಲೇಷನ್, ಇದರ ಪರಿಣಾಮಗಳನ್ನು ನೋಡೋಣಂತ. ಆಟೋ ಕೋರಿಲೇಷನ್ ಪ್ರಾಬ್ಲಮಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್. ಫಸ್ಟ್ ಏನದಪ್ಪ ಅಂದರೆ OLS ಕೋಎಫಿಷಿಯೆಂಟ್ಸ್ ಆರ್ ರಿಮೇನ್ ಅನ್ಬಯಾಸ್ಡ್. OLS ಕೋಎಫಿಷಿಯೆಂಟ್ಸ್ ಅಂತ ಗೊತ್ತದ. OLS ಅಂತಂದ್ರೆ ಆರ್ಡಿನರಿ ಲೀಸ್ಟ್ ಸ್ಕ್ವೇರ್. ಇದು ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥದ್ದು. y = β0 + b1 x1 + u. ಇಲ್ಲಿ ಏನದ, ಇಲ್ಲಿ ಕೋಎಫಿಷಿಯೆಂಟ್ಸ್ ಅದಾವ. ಇವುಗಳನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಒಂದು ಮೆಥಡ್ ಇದು OLS ಬಗ್ಗೆನೇ ಇನ್ ಡೀಟೇಲ್ಡ್ ಕ್ಲಾಸ್ ಅದ, ಅದನ್ನು ನೋಡಿರಿ, ಭಾಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ಎಸ್ಟಿಮೇಟ್ ಮಾಡತಕ್ಕಂಥ ವ್ಯಾಲ್ಯೂಸ್ಗಳು ಈ ಬೀಟಾಗಳು ಏನಿರ್ತಾವಲ್ಲ ಇದು ಅನ್ಬಯಾಸ್ಡ್, ಇದ್ರ ಮೇಲೆ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತದೆ. ಅಂದ್ರೇನು, ಎಸ್ಟಿಮೇಟೆಡ್ ಬೀಟಾ ಹ್ಯಾಡ್ = ಬೀಟಾ ಅಂತಂದ್ರೆ ನಾವು ಏನು ಎಸ್ಟಿಮೇಟ್ ಮಾಡಿರ್ತೀವಲ್ಲ ಅಲ್ಲಿ ಆ್ಯಕ್ಚುಯಲ್ ಏನು ಇರ್ತದಲ್ಲ ಅದಕ್ಕೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಸಮ ಇರ್ತೈತಿ ಅನ್ನುವಂಥದ್ದು, ಯಾವುದೇ ಇಂಪ್ಯಾಕ್ಟನ್ನು ಬೀರೋದಿಲ್ಲ, ಅನ್ಬಯಾಸ್ಡ್ ಆಗೇ ಇರ್ತಾವವು ಅನ್ನುವಂಥದ್ದು. ಇನ್ನು OLS ಈಸ್ ನೋ ಲಾಂಗರ್ ಬ್ಲೂ ಅಂತಂದ್ರೆ ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್. ನೀವು ಬ್ಲೂ ಪ್ರಾಪರ್ಟಿಯನ್ನು ನೋಡ್ತೀವಿ OLSನಲ್ಲಿ. ಬ್ಲೂ ಅಂತಂದರೆ ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್. ಈಗ ನಮ್ಮದು ವೇರಿಯನ್ಸ್ ಜಾಸ್ತಿ ಇರೋದ್ರಿಂದ, ಕೋವೇರಿಯನ್ಸ್ ಇರೋದ್ರಿಂದ ಈಗ ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಇದು ಬೆಸ್ಟ್ ಆಗಬೇಕಂದ್ರೆ ಸ್ಮಾಲ್ ವೇರಿಯನ್ಸ್ ಇರಬೇಕು. ಈ ಸ್ಮಾಲ್ ವೇರಿಯನ್ಸ್ ಇರಬೇಕಂತಂದ್ರೆ ಏನು, ಯಾವುದೇ ಪ್ರಾಬ್ಲಮ್ ಇರಬಾರ್ದಲ್ಲಿ. ಯಾವ ಪ್ರಾಬ್ಲಮ್ಮು, ಹೆಟ್ರೋಸೆಡಾಸ್ಟಿಸಿಟಿ, ಮಲ್ಟಿಕೋಲಿನಿಯಾರಿಟಿ, ಆಟೋ ಕೋರಿಲೇಷನ್. ಸೊ ಈ ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಇರೋದ್ರಿಂದ ಅದು ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಆಗೋದಿಲ್ಲ. OLS ಇರ್ತಕ್ಕಂಥ ಒಂದು ಲಕ್ಷಣ ಇದು, ಪ್ರಾಪರ್ಟಿ. ಸೊ OLS ಇನ್ ಪ್ರಾಪರ್ಟಿನ ಏನಾಗಿಬಿಡುತ್ತೆ ಅಲ್ಲಿ, ಅದು ಮಿಸ್ಲೀಡಿಂಗ್ ಆಗಿಬಿಡ್ತದೆ. ಇನ್ನು OLS ಇಸ್ ನೋ ಲಾಂಗರ್ ಬ್ಲೂ. ಓಕೆ, ಆ ಪಾಯಿಂಟ್ ಆಯಿತು. ಇದಾದಮೇಲೆ ಇದಾಯಿತು. ಈಗ ವೇರಿಯನ್ಸ್ ಆಫ್ ದ ಕೋಎಫಿಷಿಯೆಂಟ್ಸ್ ರಾಂಗ್. ವೇರಿಯನ್ಸ್ ಆಫ್ ಕೋಎಫಿಷಿಯೆಂಟ್ಸ್ ರಾಂಗ್ ಅಂತಂದರೆ ನೋಡ್ರಿ, ನಾವು ಹೆಟ್ರೋಸೆಡಾಸ್ಟಿಸಿಟಿ ಒಳಗೆ ನೋಡಿದ್ವಿ, ವೇರಿಯನ್ಸ್ ಆಫ್ ಎರರ್ ಟರ್ಮ್ = ಸಿಗ್ಮಾ ಸ್ಕ್ವೇರ್ ಅಂತೇಳಿ. ಇದು ವೇರಿಯನ್ಸಿಗೆ ಇರ್ತಕ್ಕಂಥ ಪ್ರಾಬ್ಲಮ್, ಇದು ಫಾರ್ಮುಲಾ. ಸೊ ಈಗ ನಮ್ದು ಏನು ಫಾರ್ಮುಲಾನ ಚೇಂಜ್ ಆಗಿಬಿಡ್ತದೆ, ಏನು ವೇರಿಯನ್ಸ್ ಹೋಗಿ ಕೋವೇರಿಯನ್ಸ್ ಆಗುತ್ತಾ, UI ಮತ್ತು UT ನಡುವೆ ನಾಟ್ = 0 ಆಗುತ್ತೆ, ನಾಟ್ = 0 ಆಗುತ್ತೆ. ಸೊ ನಮ್ದು ಏನದು ವೇರಿಯನ್ಸ್ ಫಾರ್ಮುಲಾ ಇದದ, ಕಾನ್ಸ್ಟೆಂಟ್ ಅದ ಅಂತ ಹೇಳ್ತದೆ. ಬಟ್ ಈ ಫಾರ್ಮುಲಾನ ಚೇಂಜ್ ಆಗಿಬಿಡ್ತಿಲ್ಲಿ. ಕೋವೇರಿಯನ್ಸ್ ಆಫ್ UI ಒಂದು ಪೀರಿಯಡ್ದು ಎರರ್ ಟರ್ಮು ಇನ್ನೊಂದು ಪೀರಿಯಡ್ ಎರರ್ ಟರ್ಮ್ ನಡುವೆ ಸಂಬಂಧ ಐತಿ, ನಾಟ್ = 0 ಇತ್ತಂದ್ರೆ ಸಂಬಂಧ ಇಲ್ಲ ಅಂತ ಅರ್ಥ, 0 ಇಲ್ಲ ಮತ್ತೇನು ಐತಿ ಅಂತಂತಂದ್ರೆ ಸಂಬಂಧ ಐತಿ ಅಂತ ಅರ್ಥ. ಸೊ ವೇರಿಯನ್ಸ್ದು ಕೋಎಫಿಷಿಯೆಂಟ್ಸ್ ಏನಾಯಿತು ಇಲ್ಲಿ ರಾಂಗ್ ಆಯಿತು. ಇನ್ನು ಸ್ಟ್ಯಾಂಡರ್ಡ್ ಎರರ್ ಬಿಕಮ್ ಬಯಾಸ್ಡ್. ಸ್ಟ್ಯಾಂಡರ್ಡ್ ಎರರ್ ಅಂದರೆ ಏನು, ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸ್ಟ್ಯಾಂಡರ್ಡ್ ಎರರ್ ಅಂತಂದರೆ ಸಿಂಪಲ್. ಈಗ ಒಂದು ಪೀರಿಯಡದ್ದು ಏನು ತೊಗೊಂಡು ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ತೊಗೊಂಡು β0 + b1 x1 + UI ಅಂತ ತೊಗೊಂಡಿವಿ. ಓಕೆ, ಇನ್ನೊಂದು ಇದು 2024 ಅಂತ ತಿಳ್ಕೊಡ್ರಿ, ಇದು 2025 ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಬರೆಯುವಂಥದ್ದು y = β0 + β1 x + u. ಓಕೆ, ಸೊ ಈಗ ಒಂದೇ ಇಯರ್ದು ನಾವೇನಾದರೂ ತೊಗೊಂಡ್ರೆ ಡಿಫ್ರೆಂಟ್ ಅಬ್ಸರ್ವೇಷನ್. ಈಗ 100 ಜನರಲ್ಲಿ ಈ 10 ಜನ ತೊಗೊಂಡು ಈ ವ್ಯಾಲ್ಯೂಸ್ಗಳನ್ನು ಕಂಡುಹಿಡಿಯೋದು, ಇನ್ನೊಂದು 10 ಜನ ತೊಗೊಂಡು ಈ ವ್ಯಾಲ್ಯೂಸ್ಗಳನ್ನು ಕಂಡುಹಿಡಿಯೋದು, ಸೇಮ್ ಬರ್ಬೇಕಲ್ಲ. ಅದೇ ಒಂದೇ ಊರಿನಾಗ ನಾವು 100 ಜನದೊಳಗೆ 10 ಜನ ತೊಗೊಂಡಿವಿ ಅಂತಂದ್ರೆ ಸೇಮ್ ಬರ್ಬೇಕದು. ಬಟ್ ಏನಾಯಿತು, ಡಿಫ್ರೆನ್ಸ್ ಬಂತು. ಇಲ್ಲಿ 10 + 2 ಬಂದರೆ ಇಲ್ಲಿ 8 + 1 ಬಂತು. ಸೊ ಇದೇನು ಡಿಫ್ರೆನ್ಸ್ ಇದು. ಈ ಡಿಫ್ರೆನ್ಸ್ ಯಾಕೆ ಬರೋದಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಎರರ್, ಇದು ಎರರ್ ಟರ್ಮ್ ಕೂಡ ಇಂಪ್ಯಾಕ್ಟ್ ಮಾಡೋದೈತಿ ಎಲ್ಲ ಅಂತ ಅರ್ಥ. ಈ ಎರರ್ ಟರ್ಮ್ಗಳ ರಿಲೇಷನ್ಶಿಪ್ ಹೊಂದಿತ್ತಂತಂದರೆ ಅದು ಪಾಸ್ಟ್ ಇಯರ್ ಡಾಟಾದ ಮೇಲೂ ಡಿಪೆಂಡ್ ಆಗಿತ್ತಂತಂದರೆ ಈ ಕೋಎಫಿಷಿಯೆಂಟ್ದ ವ್ಯಾಲ್ಯೂ ಕರೆಕ್ಟ್ ಬರೋದಿಲ್ಲ. ಕೋಎಫಿಷಿಯೆಂಟ್ದ ವ್ಯಾಲ್ಯೂ ಕರೆಕ್ಟ್ ಬರದೇ ಇರೋದಕ್ಕೆ ಏನಾಗ್ತದೆ, ಸ್ಟ್ಯಾಂಡರ್ಡ್ ಎರರು ಬಯಾಸ್ಡ್ ಆಗ್ತದೆ. ಅನ್ಬಯಾಸ್ಡ್ ಅಲ್ಲ, ಬಯಾಸ್ಡ್. ಅದು ಯಾವುದೇ ರೀತಿಯಾದಂಥ ಕೊಡುಗೆಯನ್ನು ಕೊಡೋದಿಲ್ಲ ಅಂತ ಅರ್ಥದು. ಸ್ಟ್ಯಾಂಡರ್ಡ್ ಎರರ್ ರಾಂಗ್ ಆಗ್ತದ. ಸ್ಟ್ಯಾಂಡರ್ಡ್ ಎರರ್ ನೆಕ್ಸ್ಟ್ ಬರೋದು T ಸ್ಟ್ಯಾಟಿಸ್ಟಿಕ್ಸ್ ಬಿಕೇಮ್ ಮಿಸ್ಲೀಡಿಂಗ್. T ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಫೈಂಡ್ ಮಾಡ್ತೀವಿ ನಾವು, ಇದು β0 ಸ್ಟ್ಯಾಂಡರ್ಡ್ ಎರರ್ β0. ಈಗ ಬೀಟಾ ವ್ಯಾಲ್ಯೂಸ್ಗಳು ಫೈಂಡ್ ಮಾಡಿ ಸ್ಟ್ಯಾಂಡರ್ಡ್ ಎರರನ್ನು ಅಪ್ಲೈ ಮಾಡಿ ನಾವೇನು ಮಾಡ್ತೀವಿ, T ಸ್ಟ್ಯಾಟಿಸ್ಟಿಕ್ಸನ್ನು ಕಂಡುಹಿಡ್ತೀವಿ. ಅದರ ಫಾರ್ಮುಲಾ ಇದು. ಸ್ಟ್ಯಾಂಡರ್ಡ್ ಎರರ್ ರಾಂಗ್ ಬಂದೈತಿ ಅಂದಮೇಲೆ ಈ 4ನೇ ಪಾಯಿಂಟ್ನಾಗ ಸ್ಟ್ಯಾಂಡರ್ಡ್ ಎರರ್ ರಾಂಗ್ ಬಂದೈತಿ ಅಂದಮೇಲೆ T ಸ್ಟ್ಯಾಟಿಸ್ಟಿಕ್ಸ್ ಕೂಡ ಏನಾಗ್ತದೆ, ರಾಂಗ್ ಆಗುತ್ತೆ. ಅದು ಆ್ಯಕ್ಚುಯಲ್ ರಿಸಲ್ಟನ್ನು ಕೊಡೋದಿಲ್ಲ, ಮಿಸ್ಲೀಡಿಂಗ್ ಮಾಡ್ತದೆ. ಮಿಸ್ಲೀಡಿಂಗ್ ಮಾಡ್ಲಿಕ್ಕೆ ಕಾರಣ ಏನು, ಸ್ಟ್ಯಾಂಡರ್ಡ್ ಎರರ್ ತಪ್ಪು ಬಂದಿರೋದು. ಸ್ಟ್ಯಾಂಡರ್ಡ್ ಎರರ್ ತಪ್ಪು ಬರಲಿಕ್ಕೆ ಕಾರಣ ಏನು,
ಅದು ಎರಡು ಟರ್ಮ್ ನಡುವೆ ಕೋರಿಲೇಷನ್ ಇರೋದು. ಎರಡು ಟರ್ಮ್ ನಡುವೆ ಕೋರಿಲೇಷನ್ ಐತಿ ಅಂತಂದ್ರೆ ಅದು ಯಾವುದು? ಅದು ಆಟೋ ಕೋರಿಲೇಷನ್ ಆಗಿರ್ತದೆ. ಸೊ ಈ ರೀತಿ ವೀಕ್ ಫೋರ್ಕಾಸ್ಟಿಂಗ್ ಅಂತಂದ್ರೆ ಏನು? ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದೇನು? ಆ ಊರಿನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಂಡುಹಿಡಿಯಲಾಕ. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಂಡುಹಿಡಿಯಲಾಕ ನಾವೇನು ಮಾಡ್ತೀವಿ? ವ್ಯಾಲ್ಯೂಸ್ಗಳನ್ನು, ಸ್ಯಾಂಪಲ್ಗಳನ್ನು ಬಳಕೆ ಮಾಡ್ಕೊತೀವಿ. ಈ ಸ್ಯಾಂಪಲ್ಗಳನ್ನು ಬಳಕೆ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಎರರನ್ನು ಕಂಡುಹಿಡಿದು ಟಿ ಸ್ಟ್ಯಾಟಿಸ್ಟಿಕ್ಸನ್ನು ಅಪ್ಲೈ ಮಾಡಿ ಒಂದು ರಿಸಲ್ಟನ್ನು ಕೊಟ್ಟಿರ್ತೀವಿ. ಆ ರಿಸಲ್ಟನ್ನು ಯೂಸ್ ಮಾಡಿಕೊಂಡು ಅವ್ರು ಮುಂದೆ ಯಾವುದಾದ್ರೂ ಪಾಲಿಸಿಗಳನ್ನು ಮಾಡಬೇಕಂತಂದರೆ ಅಥವಾ ಮುಂದಿನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ಅವರು ಫೋರ್ಕ್ಯಾಸ್ಟ್, ಭವಿಷ್ಯದ ಕಾಲದ್ದು ವ್ಯಾಲ್ಯೂಸ್ಗಳನ್ನು ಫೋರ್ಕ್ಯಾಸ್ಟ್ ಮಾಡ್ಬೇಕಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ವೀಕ್ ಇತ್ತಂತಂದರೆ ಆ ಫೋರ್ಕ್ಯಾಸ್ಟಿಂಗ್ ಕೂಡ ವೀಕ್ ಆಗ್ತದೆ, ವೀಕ್ ಫೋರ್ಕ್ಯಾಸ್ಟಿಂಗ್ ಆಗ್ತದೆ. ಸೊ ನೆಕ್ಸ್ಟ್ ಏನು ನೋಡೋಣ? ಡಿಟೆಕ್ಷನ್ ಮೆಜರ್ಸ್ಗಳನ್ನು ನೋಡೋಣಂತೆ. ಆಟೋ ಕೋರಿಲೇಷನನ್ನು ಪತ್ತೆ ಹಚ್ಚುವ ಕ್ರಮಗಳು, ಡಿಟೆಕ್ಷನ್ ಮೆಜರ್ಸ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್, ಕಡಿಮೆ ಮಾಡುವ ಕ್ರಮಗಳು. ನೋಡಿರಿ, ಮೊದಲಾಗಿ ಗ್ರಾಫಿಕಲ್ ಮೆಥಡ್ ನೋಡಿದರೆ ಗೊತ್ತಾಗ್ಬಿಡುತ್ತಂತೆ. ಏನು ಗ್ರಾಫಿಕಲ್ ಮೆಥಡ್ ಹೆಂಗೆ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರಂತಂದರೆ, ಈಗ ಟೈಮ್ ಪೀರಿಯಡನ್ನು ತೊಗೊಂಡ್ರೆ ಎರಡು ಟರ್ಮನ್ನು ತೊಗೊಂಡ್ರೆ ಎರಡು ಟರ್ಮ್ ಮತ್ತು ಟೈಮ್ ಪೀರಿಯಡನ್ನು ತೆಗೆದುಕೊಂಡ್ರೆ ಅವು ರ್ಯಾಂಡಮ್ ಆಗಿದ್ದಂದು, ಎರಡು ಟರ್ಮ್ಗಳು ರ್ಯಾಂಡಮ್ ಆಗಿ ಸ್ಪ್ರೆಡ್ ಆಗಿದ್ವು ಅಂತಂದ್ರೆ ಅಲ್ಲಿ ನೋ ಆಟೋ ಕೋರಿಲೇಷನ್ ಇಲ್ಲ ಅಂತ ಅರ್ಥದೆ. ಟೈಮ್ ಹೆಂಗಾಗಿ ಹೋಗ್ತಾ ಐತಿ ಹಾಗೆ ಎರಡು ಟರ್ಮು ಏನಾಗತ್ತವು? ರ್ಯಾಂಡಮ್ ಆಗ್ಯದವು. ಅದಕ್ಕೆ ನಾವು ಏನಂತ ಕರಿತೀವಿ? ನೋ ಆಟೋ ಕೋರಿಲೇಷನ್. ಗ್ರಾಫಿಕಲ್ ಮೆಥಡ್ ಒಳಗೆ ನೋ ಆಟೋ ಕೋರಿಲೇಷನ್ ಅಂತಂದರೆ ಅವು ರ್ಯಾಂಡಮ್ ಆಗಿರಬೇಕು, ಅಥವಾ ಅವು ಏನಾದರೂ ಪಾಸಿಟಿವ್ ಆಗಿ ಹೋಗ್ತಾ ಇದ್ವು ಅಂತಂದರೆ, ಈ ರೀತಿ ಪಾಸಿಟಿವ್ ಆಗಿ ಹೋಗ್ತಾ ಇತ್ತು ಅಂತಂದರೆ ಇದು ಪಾಸಿಟಿವ್ ಆಟೋ ಕೋರಿಲೇಷನ್, ಅಥವಾ ನೆಗೆಟಿವ್ ಆಗಿ ಹೋಗ್ತಾ ಇತ್ತು ಅಂದರೆ ನೆಗೆಟಿವ್ ಆಟೋ ಕೋರಿಲೇಷನ್. ಏನಾದರೂ ಟೈಮ್ ಪೀರಿಯಡ್ ಮತ್ತು ಎರರ್ ಅವೇನು ಜಿಗ್ಜಾಕ್ನಾಗ ಹೋಗ್ತಾ ಇತ್ತು ಅಂದರೆ, ಈ ಜಿಗ್ಜಾಕ್ನಾಗ ಹೋಗ್ತಾ ಇತ್ತು ಅಂತಂದರೆ ಇದು ನೆಗೆಟಿವ್ ಆಟೋ ಕೋರಿಲೇಷನ್. ಅಂದರೆ ಕೋರಿಲೇಷನ್ ಐತಿ ಅಂತ ಅರ್ಥ. ಅಲ್ಲಿ ಒಂದು ಪ್ಯಾಟರ್ನಲ್ಲಿ ಹೋಗ್ತಾ ಐತೆ, ಅಂತಂದ್ರೆ ಅದೇನು ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಅದ ಅಂತ ಅಲ್ಲಿ ಅರ್ಥ. ಅದು ಪಾಸಿಟಿವ್ ನೆಗೆಟಿವ್ ಅಂತ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ನೋ ಆಟೋ ಕೋರಿಲೇಷನ್ ಅಂದರೆ ಯಾವುದೇ ಪ್ಯಾಟರ್ನ್ ಇಲ್ಲ, ಅವು ರ್ಯಾಂಡಮ್ಲಿ ಸ್ಪ್ರೆಡ್ ಆಗಿದ್ವು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಆಟೋ ಕೋರಿಲೇಷನ್. ಡಿಟೆಕ್ಟ್ ಮಾಡೋದೇನು? ಗ್ರಾಫಿಕಲ್ ಮೆಥಡ್. ನೋಡಿದರೆ ಗೊತ್ತಾಗ್ಬಿಡ್ತದೆ. ಇನ್ನೊಂದೇನು? ಡರ್ಬಿನ್-ವ್ಯಾಟ್ಸನ್ ಟೆಸ್ಟ್. ಸಿಕ್ಕಾಪಟ್ಟೆ ಟೈಮ್ ಕೇಳಿದಾರೆ ಇದನ್ನು. ಎಲ್ಲಿ? ಕೆಸೆಟ್ ಎಕ್ಸಾಮ್ನಾಗೆ. ಯಾವ ಟೆಸ್ಟ್ ಮೂಲಕ ನಾವು ಆಟೋ ಕೋರಿಲೇಷನ್ ಪ್ರಾಬ್ಲಮನ್ನು ಡಿಟೆಕ್ಟ್ ಮಾಡ್ತೀವಿ ಅಂತೇಳಿ ಅದು ಒಂದು ಕ್ವಶನು. ಇನ್ನು ಡರ್ಬಿನ್-ವ್ಯಾಟ್ಸನ್ ಟೆಸ್ಟ್ದು ರೇಂಜ್ ಕೇಳಿದ್ದಾರೆ. ನಿಮಗೆ ನೆನ್ಪಿಟ್ಕೊಳ್ಬೇಕು, ನೀವು ಆಟೋ ಕೋರಿಲೇಷನ್ ಡಿಟೆಕ್ಷನ್ ಮಾಡಲಿಕ್ಕೆ ಯಾವ ಮೆಥಡ್ ಹೆಂಗೆ ಯೂಸ್ ಮಾಡ್ತಾರೆ ಇದೆಲ್ಲಕ್ಕಿಂತ ನಾವು ಅವುಗಳ ಹೆಸರಾದರೂ ನೆನ್ಪಿಡ್ಬೇಕು. ಗ್ರಾಫಿಕಲ್ ಮೆಥಡು, ಡರ್ಬಿನ್-ವ್ಯಾಟ್ಸನ್ ಟೆಸ್ಟು, ಬ್ರುಚ್ ಗೋಡ್ಫ್ರೈ ಟೆಸ್ಟು ಅಂತೇಳಿ. ಈಗ ಡರ್ಬಿನ್-ವ್ಯಾಟ್ಸನ್ ಟೆಸ್ಟಿಗೆ ಒಂದು ಫಾರ್ಮುಲಾ ಅವಶ್ಯಕತೆ ಇಲ್ಲ. ಅದ್ರ ರೇಂಜ್ ಏನಂತ ಕೇಳ್ತಾರೆ ನೋಡ್ರಿ. ಡರ್ಬಿನ್-ವ್ಯಾಟ್ಸನ್ ಟೆಸ್ಟಿದ್ದು ರೇಂಜ್ ಏನು? 0 to 4 ನೆನಪಿರಲಿ. 0ದಿಂದ 4 ಅಂತ ಕೇಳ್ತಾರೆ ಅಂತ ಬರಿಬೇಕು ನಾವು. ಅಲ್ಲಿ ತಳಗೆ ಆಪ್ಷನ್ ಇತ್ತಂತಂದ್ರೆ ಅದನ್ನು ಟಿಕ್ ಮಾಡಬೇಕು. ಈಗ ನೋಡಿರಿ, ಪರ್ಫೆಕ್ಟ್ಲಿ 2 ಇತ್ತಂತಂದ್ರೆ ಈಕ್ವಲ್ ಟು 2 ಇತ್ತಂತಂದ್ರೆ ಏನಾಗಿರ್ತಪ್ಪ ಅಂತಂದ್ರೆ ಅದು ನೋ ಆಟೋ ಕೋರಿಲೇಷನ್ ಇರೋದಿಲ್ಲ ಅಂತ ಅರ್ಥದು. ಏನಾದರೂ 0 ಆಗಿತ್ತಂತಂದರೆ, 0ದಿಂದ 4 ವ್ಯಾಲ್ಯೂ ಇದಾವೆ, ಇಲ್ಲಿ ಬರ್ದೆ ನೋಡ್ರಿ. ಅದೇನಾದರೂ 0 ಆಗಿತ್ತಂತಂದರೆ ಅದು ಸ್ಟ್ರಾಂಗ್ ಪಾಸಿಟಿವ್ ಆಟೋ ಕೋರಿಲೇಷನ್. ಅದೇನಾತಂದ್ರು 4 ಆಗಿತ್ತಂದರೆ, 4 ನಾವು ಫಾರ್ಮುಲಾ ಹಾಕಿ ವ್ಯಾಲ್ಯೂವನ್ನು ಕಂಡುಹಿಡಿದಾಗ ಅಲ್ಲಿ ವ್ಯಾಲ್ಯೂ ಏನು ಬಂದಿರ್ತದಲ್ಲ ಆ ವ್ಯಾಲ್ಯೂ ಏನಾದರೂ 2 ಇತ್ತಂದ್ರೆ ನೋ ಆಟೋ ಕೋರಿಲೇಷನ್, 0 ಇತ್ತಂದ್ರೆ ಸ್ಟ್ರಾಂಗ್ ಪಾಸಿಟಿವ್ ಕೋರಿಲೇಷನ್, 4 ಇತ್ತಂತಂದರೆ ಸ್ಟ್ರಾಂಗ್ ನೆಗೆಟಿವ್ ಕೋರಿಲೇಷನ್. ಅದೇನಾದರೂ 0ಕ್ಕಿಂತ ಹೆಚ್ಚು 2ಕ್ಕಿಂತ ಕಡಿಮೆ ಇತ್ತಂತಂದರೆ, 0ಕ್ಕಿಂತ ಹೆಚ್ಚು ಮತ್ತು 2ಕ್ಕಿಂತ ಕಡಿಮೆ ಇತ್ತಂತಂದರೆ ಯಾವುದು? ಆಟೋ ಕೋರಿಲೇಷನ್. ಅದೇನಾಗಿರ್ತದೆ ಅಂತಂತಂದ್ರೆ ನೆಗೆಟಿವ್ ಆಟೋ ಕೋರಿಲೇಷನ್ ಆಗಿರ್ತದೆ. ಅದೇನಾದರೂ 2ಕ್ಕಿಂತ ಹೆಚ್ಚು 4ಕ್ಕಿಂತ ಕಡಿಮೆ ಆಗಿತ್ತಂತಂದರೆ ಆಟೋ ಕೋರಿಲೇಷನ್ ಅದೇನಾಗಿರ್ತದೆ? ಪಾಸಿಟಿವ್ ಆಟೋ ಕೋರಿಲೇಷನ್ ಆಗಿರ್ತದೆ. ಪಾಸಿಟಿವ್ ಆಟೋ ಕೋರಿಲೇಷನ್ ಆಗಿರ್ತದೆ. ಇದು ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏನು? ಬ್ರುಚ್ ಗಾಡ್ಫ್ರೈ ಟೆಸ್ಟ್. ಅದು ಸಿಂಪಲ್ ಅದ. ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಎಲ್ಲಿ ಬಳಕೆ ಮಾಡ್ತಾರೆ ಅಂತಂದರೆ, ಈಗ ರಿಗ್ರೆಷನ್ ಮಾಡೋದ್ರಲ್ಲಿ ಲ್ಯಾಗ್ಡ್ ಏನು ಒಂದಿಷ್ಟು ಮಾಡೆಲ್ಗಳಿರ್ತಾವೆ. ಹಿಂದಿನ ವ್ಯಾಲ್ಯೂಗಳೊಂದಿಗೆ ಈಗಿನ ವ್ಯಾಲ್ಯೂಗಳು ಲಿಂಕ್ ಹೊಂದಿರ್ತಾವೆ. ಅವಾಯಿತು. ಹೈ ಆರ್ಡರ್ ಕಂಡೀಷನನ್ನು ಹೊಂದಿರತಕ್ಕಂಥ ಒಂದಿಷ್ಟು ರಿಗ್ರೆಷನ್ ಮಾಡೆಲ್ಗಳಿಗೆ ನಾವೇನು ಯೂಸ್ ಮಾಡ್ತೀವಿ? ಈ ಬ್ರುಚ್ ಗಾಡ್ಫ್ರೈ ಟೆಸ್ಟನ್ನು ಯೂಸ್ ಮಾಡ್ತೀವಿ. ಇಷ್ಟು ತಿಳ್ಕೊಳ್ಳಿ ಸಾಕು. ನೀವು ಅದ್ರ ಫಾರ್ಮುಲಾ ಹಾಕಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತ ಕುಂತ್ರೆ ಬೆಳತನಕ ಇದೇ ಕ್ಲಾಸ್ ಮಾಡೋದಾಗ್ತದೆ. ನೆಕ್ಸ್ಟ್ ಏನಪ್ಪ ಇದು? ರೆಮಿಡಿಯಲ್ ಮೆಜರ್ಸ್. ಈ ಒಂದು ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ನಾವು ತೆಗೆದುಕೊಳ್ಳತಕ್ಕಂಥ ಕ್ರಮಗಳು ಯಾವುವು ಅಂತೇಳಿ. ಫಸ್ಟ್ ಏನದ? ಆ್ಯಡ್ ಮಿಸ್ಸಿಂಗ್ ಫ್ಯಾಕ್ಟರ್.
ಮಿಸ್ಸಿಂಗ್ ಫ್ಯಾಕ್ಟರ್ನ ಆ್ಯಡ್ ಮಾಡೋದು. ಈಗ ಐಸ್ ಕ್ರೀಮ್, ಐಸ್ ಸ್ಪೆಲ್ಲಿಂಗ್ ಏನು, ಐಸ್ ಕ್ರೀಮು ಐಸ್ ಕ್ರೀಮ್ ಇಟ್ಸ್ ಅ ಫಂಕ್ಷನ್ ಆಫ್ ಪ್ರೈಸ್ ಹೆಂಗೆ ಕಡಿಮೆ ಆಕೈತೆ ಹಂಗೆ ಐಸ್ ಕ್ರೀಮ್ ತೊಗೊತಾರ, ಜಾಸ್ತಿ ತೊಗೊತಾರ ಅಂತ ನಾವು ಏನು ಮಾಡೀವಿ, ರಿಗ್ರೆಷನ್ ಮಾಡಲ್ ಹಾಕೀವಿ. ಬಟ್ ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಬಿಟ್ಬಿಟ್ಟಿವಿ. ಈ ಐಸ್ ಕ್ರೀಮು ಜಾಸ್ತಿ ಸೆಲ್ ಆಗ್ಬೇಕಂದ್ರೆ ಏನು ಬೇಕು, ಮೊದಲನೇದಾಗಿ ಟೆಂಪ್ರೇಚರ್ ಬೇಕು. ಟೆಂಪ್ರೇಚರ್ ಆದಮೇಲೆ ಅದಕ್ಕೇನು ಬೇಕು, ಕ್ಲೈಮೇಟು ವೆದರು ಏನೋ ಬೇಕು, ಅದಕ್ಕೂ ಕಂಡೀಷನ್ ಬೇಕಲ್ಲ. ಬೇಸಿಗೆ ಇದ್ದರೆ ಐಸ್ ಕ್ರೀಮ್ ಜಾಸ್ತಿ ಸೇಲ್ ಆಗ್ತದೆ. ಒಬ್ಬೊಬ್ಬರು ಚಳಿಗಾಲದಾಗೂ ತಿಂತಾರ, ಅದು ಬೇರೆ ಪ್ರಶ್ನೆ. ಕ್ಲೈಮೇಟು ಮತ್ತು ಟೆಂಪ್ರೇಚರು ಇವೆರಡೂ ನಾವು ಏನು ಮಾಡಬೇಕು, ಈ ಮಾಡೆಲ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆ್ಯಡ್ ಮಿಸ್ಸಿಂಗ್ ಫ್ಯಾಕ್ಟರ್ನ ಆ್ಯಡ್ ಮಾಡಿದ್ರೆ ಏನಾಗ್ತೈತಿ, ಆಟೋ ಕೋರಿಲೇಷನ್ ಪ್ರಾಬ್ಲಮ್ ಬರೋಂಗಿಲ್ಲ. ಇವೆಲ್ಲ ಎರರ್ ಟರ್ಮ್ನಾಗ ಹೋಗಿ ಆಮೇಲೆ ಮಾಡೆಲ್ಲಿಗೆ ನಮ್ಗೆ ಏನು ಮಾಡೋಲ್ಲ, ಪ್ರಾಬ್ಲಮ್ ಮಾಡೋದಿಲ್ಲ. ಇನ್ನು ಆ್ಯಡ್ ಟೈಮ್ ಟ್ರೆಂಡ್ನ ಆ್ಯಡ್ ಮಾಡಬೇಕಲ್ಲಿ. ಟೈಮ್ ಟ್ರೆಂಡ್ ಅಂತಂದ್ರೆ ಏನು, ಈಗ ನಾವು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ಕಂಡುಹಿಡಿಯುವಾಗ ಬೇಸ್ಡ್ ಆನ್ ಇನ್ಕಮ್ ಅಂತ ಹೇಳಿದ್ವಿ, ಇನ್ಕಮ್ ಮೇಲೆ ಡಿಪೆಂಡ್ ಆಗಿತ್ತು ಅಂತ ಹೇಳಿದ್ವಿ. ಈಗ ಪಾಸ್ಟ್ ಇನ್ಕಮನ್ನು ತೆಗೆದುಕೊಂಡಿರಲಿಲ್ಲ, ಪಾಸ್ಟ್ ಇನ್ಕಮನ್ನು ಕೂಡ ಆ್ಯಡ್ ಮಾಡ್ಬೇಕಲ್ಲಿ. ಪಾಸ್ಟ್ ಇನ್ಕಮ್ ಅಂತಂದರೆ BX T-1 ಅಂದ್ರೆ ಏನು, ಇದು T ಅಂತಂದರೆ ಇದ್ರ ಹಿಂದಿನ ವ್ಯಾಲ್ಯೂ T-1, ಅದನ್ನು ಕೂಡ ಆ್ಯಡ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ನಾವು ಆಟೋ ಕೋರಿಲೇಷನ್ ಪ್ರಾಬ್ಲಮನ್ನು ಸರಿ ಮಾಡ್ಬೋದು. ಮಿಸ್ಸಿಂಗ್ ವ್ಯಾಲ್ಯೂ ಆ್ಯಡ್ ಮಾಡಿದ್ವಿ. ಆ್ಯಡ್ ಟೈಮ್ ಅಂದರೆ ಟೈಮು T-1, ಇದು ಪ್ರೆಸೆಂಟು, T-1 ಅಂದರೆ ಪಾಸ್ಟ್ ಡಾಟಾ ಆ್ಯಡ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ನಾವು ಆಟೋ ಕೋರಿಲೇಷನ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಯೂಸ್ ಫಸ್ಟ್ ಡಿಫ್ರೆನ್ಸ್ ಇದು ಒಂದು ಮೆಥಡು ಆಟೋ ಕೋರಿಲೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸಿಂಪಲ್ಲು 2024ರಲ್ಲಿ GDP 100 ಅದ ಅಂತ ಕನ್ಸಿಡರ್ ಮಾಡಿರಿ. 100 ಇರೋಂಗಿಲ್ಲ, ಜಾಸ್ತಿ ಇರ್ತದೆ, ಅದು ನೀವು ಕನ್ಸಿಡರ್ ಮಾಡಿರಿ. 100 ಕೋಟಿ ಅಂತ ಕನ್ಸಿಡರ್ ಮಾಡಿರಿ. ಈಗ 2025ರಲ್ಲಿ GDP 120 ಆಗೈತಿ. ನಾವೇನಾದರೂ 2025ರಲ್ಲಿ GDP 120 ಎಷ್ಟು ಹೆಚ್ಚಿಗೆ ಆಗೈತಿ ಅಂಥೇಳಿ ನಾವು ರಿಗ್ರೆಷನ್ ಮಾಡೆಲ್ ತೊಗೊಂಡ್ರೆ ತಪ್ಪಾಗ್ತದೆ. ಇವೆರಡರ ನಡುವಿನ ಡಿಫ್ರೆನ್ಸನ್ನು ಕನ್ಸಿಡರ್ ಮಾಡಬೇಕು. ಡಿಫ್ರೆನ್ಸ್ ಎಷ್ಟದ ರೀ, 20 ಅದ. ಪ್ರತಿ ವರ್ಷ ನಾವೇನೂ ಮಾಡಲಿಲ್ಲ ಅಂತಂದ್ರೂ 20ರಷ್ಟು ಹೆಚ್ಚಾಗೇ ಆಗ್ತದೆ. ಅದ್ರ ಮೇಲೆ ಯಾವುದೇ ಇಂಪ್ಯಾಕ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. 2024ಕ್ಕೆ ಇಷ್ಟದ, 2023ಕ್ಕೆ 80 ಅದ. ಅದು ನಾವು ಪ್ರತಿ ವರ್ಷ ಏನು ಮಾಡದೇ ಇದ್ದರೂ 20 ಇನ್ಕ್ರೀಸ್ ಆಗತೈತಿ. ಈ 20ನ್ನು ಹೊರತುಪಡಿಸಿ ಎಷ್ಟು ಇನ್ಕ್ರೀಸ್ ಆಗತೈತಿ, ಈ ಡಿಫ್ರೆನ್ಸನ್ನು ನಾವು ಫಸ್ಟ್ ಈ ಡಿಫ್ರೆನ್ಸನ್ನು ಫಸ್ಟ್ ಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಒಂದು ವೇರಿಯೇಬಲ್ ಆಗಿ ಕನ್ಸಿಡರ್ ಮಾಡಿ ಉಳಿಕಿದ ಚೇಂಜಸ್ಸಿಗೆ ಒಂದು ವೇರಿಯೇಬಲ್ ಹಾಕಬೇಕು. ಇದು ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯೇಬಲು ಡಿಫ್ರೆನ್ಸ್ ಒಂದು ಹಾಕಿ ಇಂಡಿಪೆಂಡೆಂಟ್ ವೇರಿಯೇಬಲು ಮತ್ತು ಏನು ಚೇಂಜಸ್ ಆಗತ್ತಿಲ್ಲ ಅದನ್ನು ಎರಡು ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಆಟೋ ಕೋರಿಲೇಷನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ಮೂಲಕ ಹೇಳಿದರೆ ನಿಮ್ಗೆ ಈಸಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅಂದ್ಕೊಂಡು ಎಕ್ಸಾಂಪಲ್ನ ಹಾಕೋದು ಅಷ್ಟೇ. ಓಕೆ, ನೆಕ್ಸ್ಟ್ ಬಂತಂದರೆ GLSನ ಯೂಸ್ ಮಾಡಿರಿ. OLS ಅಂತಂದ್ರೆ ಆರ್ಡಿನರಿ ಲೀಸ್ಟ್ ಸ್ಕ್ವೇರ್. ಈ ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಎಲ್ಲಿ ಯೂಸ್ ಮಾಡಲ್ಲ ನೋಡು, ಅಲ್ಲಿ GLS ಅನ್ನು ಯೂಸ್ ಮಾಡ್ತಾರೆ. ಜನರಲೈಸ್ಡ್ ಲೀಸ್ಟ್ ಸ್ಕ್ವೇರ್ ಅಂತ ಬರ್ತದೆ. ಸೊ ಇದನ್ನು ಯೂಸ್ ಮಾಡ್ತಾರೆ. OLS ಪ್ರಾಪರ್ಟಿ ಏನಾಗ್ಬಿಟ್ಟು ನಮಗೆ ಪ್ರಾಬ್ಲಮ್ ಆಗಿಬಿಡ್ತು. ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಇದಕ್ಕಿರ್ತಕ್ಕಂಥ ಪ್ರಾಪರ್ಟೀಸ್, ಲಕ್ಷಣಗಳು ಅಂತಂದರೆ ಒಬ್ಬ ಮನುಷ್ಯ ಕೈ ಕಾಲು ಹೆಂಗಿರ್ತಾವಲ್ಲ ಹಾಗೆ ಈ OLSಗೆ ಇರ್ತಕ್ಕಂಥ ಕೈಕಾಲು, ಈ ಕೈಕಾಲನ್ನು ಏನು ಕಳ್ಕೊಂಡ್ಬಿಟ್ಟು, ಯಾವ ಪ್ರಾಬ್ಲಮಿಂದ ಕಳ್ಕೊಂಡು ಆಟೋ ರಿಗ್ರೆಷನ್ ಪ್ರಾಬ್ಲಮ್ ಅರೈಸ್ ಆಗಿದ್ದರಿಂದ ಕೈಕಾಲು ಕಳ್ಕೊಂಡು. ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, GLS ಅನ್ನು ಯೂಸ್ ಮಾಡ್ತೀವಿ. ಈ GLS ಅನ್ನು ಯೂಸ್ ಮಾಡೋದ್ರ ಮೂಲಕ ಆಟೋ ಕೋರಿಲೇಷನ್ ಪ್ರಾಬ್ಲಮನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಹಾಗಿದ್ರೆ ಈ ಕ್ಲಾಸ್ನಲ್ಲಿ ಏನೇನು ತಿಳ್ಕೊಂಡ್ರಿ, ಆಟೋ ಕೋರಿಲೇಷನ್ ಅಂದ್ರೇನು, ಮೀನಿಂಗ್, ನೇಚರು, ಕಾಸಸ್ಸು, ಕಾನ್ಸಿಕ್ವೆನ್ಸಸ್ಸು, ಆನಂತರ ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ಗಳನ್ನು ತಿಳ್ಕೊಂಡ್ರಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ಎಕನಾಮೆಟ್ರಿಕ್ಸ್ ಬೇಸಿಕ್ ಎಕನಾಮೆಟ್ರಿಕ್ಸ್ ಅಷ್ಟು ಕ್ಲಾಸ್ ಅದಾವ, ಅವನು ಕೂಡ ಕೇಳಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.